Salute PFI. Jai Jai PFI. Salute PFI. Jai Jai PFI. ನಮಸ್ಕಾರ. ಆಪದ್ ಬಾಂಧವರು ಇವರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಅನೇಕ ಜನಪರ ಸೇವೆಯಲ್ಲಿ ಸದ್ದಿಲ್ಲದೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಬರುವಂಥದ್ದು PFI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆಗಳು ಏನು, ಕೊರೋನಾ ಆರಂಭದಿಂದ ಈಗಿನವರೆಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದೆ, ಯಾವ ರೀತಿ ಜನಸೇವೆಯನ್ನು ಮಾಡಿ ಜನ ಮನ್ನಣೆಯನ್ನು ಗಳಿಸಿದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ರಾಜ್ಯ PR ಹ್ಯಾರಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಆಪದ್ ಬಾಂಧವರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಆರಂಭದಲ್ಲಿ ಒಂದು ಸಣ್ಣ ಪ್ರಶ್ನೆ ತಮ್ಮನ್ನು ಕೇಳಬೇಕು, ತಮ್ಮ ಪರಿಚಯವನ್ನು ತಾವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ಹಾರಿಸ್, ಆ್ಯಕ್ಚುಲಿ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಸಾರ್ವಜನಿಕ ಸಂಪರ್ಕದ ಸಂಯೋಜಕನಾಗಿದ್ದೇನೆ. ನಾನು ಇದಕ್ಕಿಂತಲೂ ಮುಂಚಿತವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಡಗು ಜಿಲ್ಲಾಧ್ಯಕ್ಷನಾಗಿ ಕಳೆದ 3 ವರ್ಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿದ್ದೇನೆ. ಸರ್, ಆರಂಭದಲ್ಲಿ ಬಹುಶಃ ಪಾಪ್ಯುಲರ್ ಫ್ರಂಟ್ ಆಫ್ನ ಧ್ಯೇಯೋದ್ದೇಶ ಏನು ಅಂತ ಹೇಳುವಂಥದ್ದನ್ನ ಸಣ್ಣ ವಿವರಣೆಯೊಂದಿಗೆ ತಾವು ಹೇಳಬೇಕು ಅಂತ ಹೇಳುವಂಥದ್ದು. ಯಾಕೆ ಇದನ್ನ ಕೇಳ್ತಾ ಇದ್ದೇನೆ ಅಂತ ಎರಡನೇ ಪ್ರಶ್ನೆ ಕೇಳ್ತೇನೆ. ಮೊದಲನೆಯದಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂತಹ ಸಂಘಟನೆ ಈ ದೇಶದಲ್ಲಿ ದಮನಿತ, ಶೋಷಿತ, ಅಲ್ಪಸಂಖ್ಯಾತ ವರ್ಗದವರ ಅಭಿವೃದ್ಧಿಗೆ ಬೇಕಾಗಿ ನಿರಂತರವಾದ ಸೇವೆ ಮತ್ತು ಹೋರಾಟಗಳ ಮೂಲಕ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಇದಾಗಿರ್ತದೆ ನಮ್ಮ ಪ್ರಮುಖವಾದಂತಹ ಉದ್ದೇಶ. ದಮನಿತರ, ಶೋಷಿತರ, ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿಗೆ ಅಭಿವೃದ್ಧಿಗೆ ತಾವು ಆರಂಭಿಸಿದ ಧ್ಯೇಯೋದ್ದೇಶದಿಂದ PFI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಆರಂಭಗೊಂಡಿದೆ ಅಂತ ತಾವು ಹೇಳಿದ್ರಿ. ಆದರೆ PFI ಕೆಲವು ವಿವಾದ ವಿಚಾರಗಳಿಗೆ ಗಮನ ಸೆಳೆತಿದೆ ಅಂತ ಹೇಳುವಂಥ ಗಂಭೀರ ಆರೋಪ ಇವತ್ತಿದೆ. ಬಹುಶಃ ಇದು ಚರ್ಚೆ ಮಾಡಲಿಕ್ಕಿಲ್ಲ, ಆದರೆ ಆರಂಭದಲ್ಲಿ ಯಾಕೆ ಸಂದರ್ಶನ ಇಟ್ಟಿದ್ದೇವೆ ಅಂತ ಹೇಳುವಾಗ ಇದೆಲ್ಲವೂ ಪೂರಕವಾಗಿ ಬರಬೇಕಾಗುತ್ತೆ. ಹಾಗಾಗಿ ತಮ್ಮ ಹತ್ರ ಈ ವಿಚಾರನ ಇಡ್ತಾ ಇದ್ದೇನೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಈ ದೇಶದಲ್ಲಿರುವಂತಹ ಯಾರೆಲ್ಲ ಹಕ್ಕು ವಂಚಿತರಾಗಿದ್ದಾರೋ, ಶೋಷಿತರಾಗಿದ್ದಾರೋ ಅವರ ಹಕ್ಕುಗಳಿಗೆ ಬೇಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಆ ಒಂದು ಹೋರಾಟವನ್ನು ಸಹಿಸಲಾಗದಂತಹ ವ್ಯಕ್ತಿಗಳು ನಮ್ಮ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಬೇಕಾಗಿ ನಮ್ಮ ಮೇಲೆ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಹೊರಿಸುವುದರ ಮೂಲಕ ನಮ್ಮನ್ನು ಒಂದು ವಿವಾದದ ಸಂಘಟನೆಯಾಗಿ ಇಲ್ಲಿ ಗುರಿಪಡಿಸುತ್ತಾ ಇದ್ದಾರೆ. SDPIಗೂ PFIಗೂ ಏನು ವ್ಯತ್ಯಾಸಗಳಿದ್ದಾವೆ? SDPI ಅನ್ನುವಂಥದ್ದು ಅದು ಒಂದು ರಾಜಕೀಯ ಪಕ್ಷ, ನಮ್ಮದು ಒಂದು ಸಾಮಾಜಿಕವಾದಂತಹ ಸಂಘಟನೆಯಾಗಿದೆ. ರಾಜಕೀಯಕ್ಕೂ PFIಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. PFI ಒಂದು ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬರುವಂಥದ್ದು. ಹೌದು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮುಖ್ಯ ಧ್ಯೇಯ ತಾವು ಹೇಳಿದ ದಲಿತರ, ದಮನಿತರ, ಶೋಷಿತರ, ಅಲ್ಪಸಂಖ್ಯಾತರ ಧ್ವನಿಯಾಗಿ PFI ಇದೆ ಅಂತ ಹೇಳುವಂಥದ್ದು. ಬಹುಶಃ ಕೊರೋನಾ ಆರಂಭವಾದಾಗಿನಿಂದ ಇವತ್ತಿನವರೆಗೂ ಬಹುಶಃ ತನ್ನದೇ ಆದ ಚಾಪನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದ್ದಿಲ್ಲದೆ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿಯೂ ಕೂಡ ಪ್ರಚಾರಕ್ಕೆ ಹಂಬಲಿಸಲಿಲ್ಲ, ಪ್ರಚಾರಕ್ಕೆ ತುಡಿಯಲಿಲ್ಲ, ತನ್ನದೇ ಆದ ತಾವು ಸೇವೆಯನ್ನು ಮಾಡ್ಕೊಂಡು PFI ಬಂದಿದೆ ಅಂತ ಹೇಳುವಂಥದ್ದು. ಯಾವ ಕೆಲಸವನ್ನು ಕೊರೋನಾ ಲಾಕ್ಡೌನ್ ಆರಂಭದ ಮೊದಲಿನಿಂದ ಇವತ್ತಿನವರೆಗೆ ಏನೇನು ಕೆಲಸಗಳನ್ನು ಮಾಡಿದೆ ಅಂತ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೊರೋನಾದ ಪ್ರಾರಂಭ ಕಾಲದಿಂದಲೇ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಸಾಮಾಜಿಕವಾದ ಸೇವೆ ಮತ್ತು ವೈದ್ಯಕೀಯವಾದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಪಾಪ್ಯುಲರ್ ಫ್ರಂಟಿನ ಮೊದಲನೇ ಅಲೆಯಲ್ಲಿ ಪ್ರಾರಂಭವಾದಂತಹ ಕಾರ್ಯಚಟುವಟಿಕೆ ಎರಡನೇ ಅಲೆಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಮುಂದುವರಿದಿದೆ. ನಮ್ಮಲ್ಲಿ ಸೇವಾನಿರತರಾದಂತಹ ಕಾರ್ಯಕರ್ತರು ನಿರಂತರವಾದಂತಹ ಕಳೆದ ಅವಧಿಯಲ್ಲಿ ಮಾಡಿದ ಸಾಕಷ್ಟು ಕಾರ್ಯಚಟುವಟಿಕೆಗಳಿಂದ ಅನುಭವವನ್ನು ಪಡೆದ ಕಾರಣದಿಂದ ಈ ಬಾರಿಯಲ್ಲಿ ಸುಸೂತ್ರವಾಗಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಎಲ್ಲ ಕಡೆಗಳಲ್ಲಿ, ಎಲ್ಲ ವಿಷಯಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಆಗು ಹೋಗುಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಇದ್ದುಕೊಂಡು ಪಾಪ್ಯುಲರ್ ಫ್ರಂಟಿನ ಕಾರ್ಯಕರ್ತರು ತಮ್ಮನ್ನು ತಮ್ಮ ಸೇವೆಗಳಲ್ಲಿ ಮುಡಿಪಾಗಿಟ್ಟಿರುವ ಕಾರಣದಿಂದ ಜನಪರವಾದ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಜನರಿಗೆ ಅಗತ್ಯಕ್ಕನುಸಾರವಾಗಿ ಯಾವ ಒಂದು ಅವಶ್ಯಕತೆ ಇದೆಯೋ ಅದನ್ನು ಮನಗಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡುವಂಥ ಒಂದು ವಿಚಾರವಾಗಿದೆ. ತಾವು ರಾಜ್ಯದ PR ಸಂಯೋಜಕರಾಗಿದ್ದೀರಾ. ಬಹುಶಃ ರಾಜ್ಯದನ್ನು ಬಿಟ್ಟು ನಾನು ಕೊಡಗಿನ ಮಟ್ಟಿಗೆ ತಮ್ಮನ್ನು ಪ್ರಶ್ನೆ ಕೇಳೋದಾದರೆ, ಆರಂಭದಿಂದ
ಕೊರೋನಾ ಆರಂಭವಾದಲ್ಲಿಂದ ತಾವು ತಮ್ಮದೇ ಆದ ಸೇವೆಯನ್ನು ಮಾಡ್ತಾ ಇದ್ದೀರಂತೆ. ಯಾವ್ದು ಸೇವೆಯಲ್ಲಿ ತಾವೇ ಹೇಳಿದ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ವೈದ್ಯಕೀಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ವಿ ಅಂತ. ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ರಿ, ತಮಗೆ ಯಾವ ರೀತಿ ಮಾಹಿತಿ ಬರ್ತಾ ಇತ್ತು ಅಂತ? ಇಲ್ಲಿ ಕೊಡಗಿನಲ್ಲಿ ನಾವು ಪ್ರಪ್ರಥಮವಾದಂತಹ ಅಲೆಗಳು ಬಂದಂತಹ ಸಂದರ್ಭದಲ್ಲಿ ಟೋಟಲ್ ಆಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಟೀಮ್ಗಳನ್ನು ತಯಾರು ಮಾಡಿದ್ದೆವು. ಅದರಲ್ಲಿ ರಿಲೀಫ್ ಹಾಗೂ ಅದೇ ರೀತಿಯಲ್ಲಿ ಮೆಡಿಕಲ್ ಆದಂತಹ 2 ತಂಡಗಳನ್ನು ಸೇವಾ ನಿರತ ಕಾರ್ಯಕರ್ತರ ತಂಡವನ್ನು ಮಾಡಿದ್ದೇವೆ. ಆ ರೀತಿಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲೂ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಈ ಒಂದು ತಂಡವನ್ನು ರಚಿಸುವುದರ ಮೂಲಕ ನಮಗೆ ಹಾಸ್ಪಿಟಲಲ್ಲಿ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಮೃತ ಹೊಂದಿದಂತಹ ಸಂದರ್ಭದಲ್ಲಿ ಅವರ ಕುಟುಂಬದವರೇ, ಅವರ ಸ್ವತಃ ತಂದೆ ಮರಣ ಹೊಂದಿದ್ರೆ ಮಕ್ಕಳು ಅವರ ಹತ್ತಿರದಲ್ಲಿ ಬರದಂತಹ ಸಂದರ್ಭ, ಆ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಬೇಕಾದಂಥ ಅಂತಿಮ ಸಂಸ್ಕಾರ ಕಾರ್ಯಚಟುವಟಿಕೆಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ಇರುವಂತಹ ಹಲವಾರು ಮಂದಿ ಮೊದಲನೆಯ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಪಟ್ಟಂತಹ ಸಾವಿರಾರು ಜನರ ಮನೆಗಳಿಗೆ ತೆರಳಿ ಅವರ ಸಂಕಷ್ಟಗಳನ್ನು ಅರಿತುಕೊಂಡು ಅವರ 15 ದಿನಕ್ಕೆ ಬೇಕಾದಂತಹ ರೇಷನ್ ಕಿಟ್ಗಳನ್ನು ಕೂಡ ನಮಗೆ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗಿದೆ. ಮೊದಲನೆಯ ಅಲೆಯ ಸಂದರ್ಭದಲ್ಲಿ ಸುಮಾರು 30ರಷ್ಟು ಮೃತದೇಹಗಳನ್ನು ಅಂತ್ಯ ಸಂಸ್ಕಾರವನ್ನು ನಾವು ಮಾಡಿದ್ದೇವೆ. ಎರಡನೇ ಅಲೆಗಳು ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಸುಮಾರು 43ರಷ್ಟು ಮೃತದೇಹಗಳ ಕೊಡಗಿನಲ್ಲಿ ಮತ್ತು ಅಂತ್ಯ ಸಂಸ್ಕಾರಗಳನ್ನು ನಾವು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ತಯಾರಾಗಿ. ಅದೇ ರೀತಿಯಲ್ಲಿ ಆಕ್ಸಿಜನ್ ತುರ್ತು ಸಂದರ್ಭಗಳು ಬಂದಾಗ ಆಕ್ಸಿಜನ್ ಕೊಡುವಂಥದ್ದು, ಅದೇ ರೀತಿಯಲ್ಲಿ ಬೆಡ್ನ ವ್ಯವಸ್ಥೆಯನ್ನು, ಅದೇ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಈ ಕೊರೋನಾ ಅಂತ ಹೇಳಿದರೆ ಒಂದು ರೀತಿಯ ಭಯ, ಯಾರು ಕೂಡ ಹಾಸ್ಪಿಟಲ್ಗೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಚಟುವಟಿಕೆಗಳನ್ನು ಮನೆಗಳಿಗೆ ತೆರಳಿ ಅವರನ್ನು ಹಾಸ್ಪಿಟಲ್ಗೆ ಹೋಗುವಂತಹ ರೀತಿಯ ಕಾರ್ಯಚಟುವಟಿಕೆಗಳನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಸಂತ್ರಸ್ತರ ಸೇವೆಯನ್ನು ತಾವು ಮಾಡೋದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿ ಹೇಗೆ ಅಂತ? ನಮ್ಮ ಟೋಟಲ್ ಆಗಿ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟು ನೋಡುವುದಾದ್ರೂ ಕೂಡ, ಕೊಡಗಿಗೆ ಸಂಬಂಧಪಟ್ಟು ನೋಡುವುದಾದ್ರೂ ಕೂಡ ಹೌದು. ಅದೇ ಅದರಲ್ಲಿ ನಾವು ಏನು ಅಂತ ಹೇಳಿದರೆ, ಎಲ್ಲಿಯೂ ಕೂಡ ಒಂದು ಧರ್ಮಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಲಿಲ್ಲ. ಈಗಾಗಲೇ ಟೋಟಲ್ ಕರ್ನಾಟಕದಲ್ಲಿ ಮೊದಲನೇ ಅಲೆಯಲ್ಲಿಯೂ ಮತ್ತು ಎರಡನೇ ಅಲೆಯಲ್ಲಿ ಸುಮಾರು 4500ಕ್ಕೂ ಅಧಿಕವಾದ ಮೃತದೇಹಗಳನ್ನು ಅಂತ್ಯ ಸಂಸ್ಕಾರವನ್ನು ನಾವು ಮಾಡಿದ್ದೇವೆ. ಆ ಅಂತ್ಯ ಸಂಸ್ಕಾರದಲ್ಲಿ ಸುಮಾರು 40% ಇತರೆ ಸಮುದಾಯದ ವ್ಯಕ್ತಿಗಳ ಮೃತದೇಹಗಳನ್ನಾಗಿರುತ್ತದೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಎಲ್ಲಿಯೂ ಕೂಡ ನಾವು ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡಲಿಲ್ಲ. ಈ ಒಂದು ಮರಣ ಹೊಂದಿದಂತಹ ಸಂದರ್ಭದಲ್ಲಿಯೂ ಕೂಡ ಆ ಒಂದು ಜಾತಿಯನ್ನು ಹುಡುಕುವಂತಹ ಹೀನ ಮಟ್ಟಕ್ಕೆ ನಾವು ಖಂಡಿತವಾಗಿಯೂ ಕೂಡ ತಲುಪಲಿಲ್ಲ. ಅದು ರೇಷನ್ ಕಿಟ್ ಕೊಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು. ಸುಮಾರು ಇಡೀ ಕರ್ನಾಟಕದಲ್ಲಿ ನಾವು 2 ಲಕ್ಷಕ್ಕೂ ಅಧಿಕವಾದ ಕುಟುಂಬಗಳಿಗೆ ರಿಲೀಫ್ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಅಲ್ಲಿಯೂ ಕೂಡ ಜಾತಿಯನ್ನು ನೋಡಲಿಲ್ಲ. ಸುಮಾರು 7 ಲಕ್ಷ ಜನರಿಗೆ ಬೇಕಾದಂತಹ ಫುಡ್ ಪ್ಯಾಕೆಟ್ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಅಲ್ಲೆಲ್ಲಿಯೂ ಕೂಡ ಯಾವುದೇ ಒಂದು ಧರ್ಮಾಧಾರಿತವಾಗಿ ನಾವು ಕೊಡಲಿಲ್ಲ. ಯಾರು ಹಸಿದಿದ್ದಾರೋ, ಯಾರು ನೋವನ್ನು ಅನುಭವಿಸಿದ್ದಾರೋ ಅವರ ಹಸಿವನ್ನು ನೀಗಿಸಲಿಕ್ಕೆ ಬೇಕಾಗಿ, ಅವರ ಸಂಕಷ್ಟವನ್ನು ನೀಗಿಸಲಿಕ್ಕೆ ಬೇಕಾಗಿ ನಾವು ಮಾನವೀಯ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದೇವೆ ಹೊರತು ಅಲ್ಲಿ ಧರ್ಮ ಹುಡುಕುವಂತಹ ಕೆಲಸಕ್ಕೆ ನಾವು ಹೋಗಲಿಲ್ಲ. ತಮ್ಮ ಮಾನವೀಯ ಹಿತದೃಷ್ಟಿಯಿಂದ ತಮ್ಮ ಸೇವೆಗೆ ವಿರೋಧವೇನಾದ್ರು ಬಂದಿತ್ತಾ? ವಿರೋಧ ವ್ಯಕ್ತವಾಗಿತ್ತಾ ಎಲ್ಲಾದರೂ? ನಮ್ಮ ಮಾನವೀಯ ಸೇವೆಗಳಿಗೆ ವಿರೋಧ ಅನ್ನುವಂಥದ್ದು ಸಹಜ ಅಂತೇಳಿದರೆ, ಯಾವುದೇ ಒಂದು ನಾವು ಆಗಲೇ ಹೇಳಿದಾಗೆ ನಮ್ಮ ಧ್ಯೇಯೋದ್ದೇಶ, ನಮ್ಮ ಹೋರಾಟ ಎಲ್ಲಿ ಸಂಕಷ್ಟಕ್ಕೆ ಒಳಗಾದವರಿಗೆ, ಎಲ್ಲಿ ತುಳಿತಕ್ಕೊಳಗಾದವರಾಗಿದ್ದಾರೆ ಅಂಥವರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಅಂಥವರ ಪರವಾಗಿ ನಾವು ಧ್ವನಿಯನ್ನು ಎತ್ತುತ್ತೇವೆ. ಯಾವುದೇ ಸಂದರ್ಭದಲ್ಲಿ ನಾವು ರಾಜ್ಯರಹಿತವಾದ ಒಂದು ಹೋರಾಟವನ್ನು ಮಾಡುತ್ತಿರುವ ಕಾರಣದಿಂದ ನಮ್ಮ ಈ ಹೋರಾಟವನ್ನು ಸಹಿಸದ ಕೆಲವೊಂದು ಶಕ್ತಿಗಳು ನಮ್ಮ ವಿರುದ್ಧವಾಗಿ ನಮ್ಮ ಈ ಬೆಳವಣಿಗೆಯನ್ನು, ನಮ್ಮ ಅಭಿವೃದ್ಧಿಯನ್ನು ಸಹಿಸದಂಥ ವ್ಯಕ್ತಿಗಳು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುತ್ತಾ ನಮ್ಮನ್ನು ತುಳಿಸಲಿಕ್ಕೆ, ನಮ್ಮನ್ನು ತುಳಿಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಈ ಯಾವುದೇ ತುಳಿತಕ್ಕೆ ನಾವು ಭಯಪಡದೆ ನಮ್ಮ ಏನು ಧ್ಯೇಯೋದ್ದೇಶಗಳಿದೆಯೋ, ಇಲ್ಲಿ ಸಂಕಷ್ಟಗೊಳ್ಳದವರಿಗೆ ಮಿಡಿಯುವಂತಹ ಒಂದು ಹೃದಯಗಳ ಒಂದು ಮನಸ್ಸನ್ನು ಪಾಪ್ಯುಲರ್ ಫ್ರಂಟಿನ ಕಾರ್ಯಕರ್ತರಿಗೆ ನಾವು ಹಾಕಿಕೊಟ್ಟಿದ್ದೇವೆ. ಆ ಕಾರಣದಿಂದ ಪಾಪ್ಯುಲರ್ ಫ್ರಂಟಿನ ಕಾರ್ಯಕರ್ತರು ನಿರಂತರವಾಗಿ ಸೇವೆ ಮಾಡ್ತಾರೆ. ಎಷ್ಟು ಜನ ಪಾಪ್ಯುಲರ್ ಫ್ರಂಟ್ ಆಫ್ನ ಕಾರ್ಯಕರ್ತರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ?
ನಮ್ಮ ಕಾರ್ಯಕರ್ತರು ಟೋಟಲಾಗಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿಯೂ ಕೂಡ ತಂಡಗಳಾಗಿ 100ಕ್ಕೂ ಮಿಕ್ಕ ತಂಡಗಳಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂತೇಳಿದರೆ 1 ಲಕ್ಷಕ್ಕೂ ಅಧಿಕವಾದ ಕ್ಯಾಡರ್ಸ್ಗಳು ನಮ್ಮಲ್ಲಿದ್ದಾರೆ. ಈ ಎಲ್ಲ ಕ್ಯಾಡರ್ಸ್ಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರತರಾಗಿದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಅಲ್ಲಿನ ಸ್ಥಳೀಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಇರುವಂಥ ಆರೋಗ್ಯಾಧಿಕಾರಿಗಳಾಗಿರ್ಬೋದು, ಅವರ ಬಳಿಯಲ್ಲಿ ಹೋಗಿಕೊಂಡು ನಾವು ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಕೋವಿಡ್ನಲ್ಲಿ ಒಳಗಾದವರಿಗೆ ಸೇವೆಯನ್ನು ನಿರ್ವಹಿಸಲಿಕ್ಕೆ ನಾವು ತಯಾರಾಗಿದ್ದೇವೆ ಎನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿ ಯಾವಾಗ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಯಾವಾಗ ಬಳ್ಳಾರಿಯಲ್ಲಿ ಒಂದು ಮೃತದೇಹಗಳನ್ನು ಎಸೆಯುವಂತಹ ಒಂದು ಇಡೀ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಕಂಡು ಬಂತು. ಆ ಕಪ್ಪು ಚುಕ್ಕೆಯಾಗಿ ಕಂಡು ಬಂತಹ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಲ್ಲಿನ ಆರೋಗ್ಯಾಧಿಕಾರಿಗಳಿಗೆ ಹೋಗಿ ಅವರಿಗೆ ಈ ರೀತಿಯ ಒಂದು ಅಂತಿಮವಾದಂಥ ಒಂದು ಗೌರವ ಒಂದು ಮೃತದೇಹಕ್ಕೆ ಕೊಡಬೇಕಾಗಿರುವಂಥದ್ದು ಕೊಡ್ತಾ ಇಲ್ಲ, ಅದಕ್ಕೆ ನೀವು ತಯಾರಾಗಬೇಕು ಅಂತ ಹೇಳಿ, ಒಂದು ವೇಳೆ ನಿಮ್ಮಲ್ಲಿ ಆ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಹಿಂಜರಿಯುವುದಾದರೆ ನಮ್ಮ ಕಾರ್ಯಕರ್ತರು ನಾವು ತಯಾರಾಗಿದ್ದೇವೆ ಎನ್ನುವಂಥ ಒಂದು ಮನವಿಯನ್ನು ಕೊಡುವುದರ ಮೂಲಕ ನಾವು ಅಲ್ಲಿ ನಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಿದ್ದೇವೆ. ಈ ಪ್ರಾರಂಭ ಮಾಡಿದಂತಹ ಇದು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಚಟುವಟಿಕೆ ಕೇವಲ ಒಂದು ಈ ಕೊರೋನಾದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಕಳೆದ ಪ್ರಾಕೃತಿಕ ವಿಕೋಪ ಆದಂತಹ ಸಂದರ್ಭದಲ್ಲಿ 2018ರಲ್ಲಿ ಮಳೆಯ ಹಾನಿಯಿಂದಾಗಿ ಪ್ರಕೃತಿ ವಿಕೋಪದಲ್ಲಿ ಭೂಕುಸಿತ ಆಗಿರ್ಬೋದು, ನೆರೆ ಬಂದಂತಹ ಸಂದರ್ಭದಲ್ಲಾಗಿರ್ಬೋದು, ಅದೇ ರೀತಿಯಲ್ಲಿ ಮಂಗಳೂರಿನ ವಿಮಾನ ದುರಂತ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಹತ್ತಿರ ಹೋಗಲಿಕ್ಕೆ ಭಯಪಡುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಸೃಷ್ಟಿಕರ್ತನ ಒಂದು ಭರವಸೆಯ ಮೇಲೆಯಲ್ಲಿ ಈ ಎಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹರೀಶ್ ಸರ್, ತಮ್ಮ ಹತ್ರ ಮಾತಾಡ್ತಿರೋ ಒಂದು ಪ್ರಶ್ನೆ ಕೇಳಬೇಕು. ತಾವು ಹೇಳಿರೋ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರ ತಂಡವನ್ನು PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೊಂದಿಕೊಂಡಿದೆ. ಜೊತೆಗೆ ಈಗ ಈ ಕೋವಿಡ್ ಅಂತ ಹೇಳುವಂಥ ಸಾಂಕ್ರಾಮಿಕ ರೋಗ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆಯವರೇ ದೂರ ಇರುವಂಥ ಈ ಕಾಲಘಟ್ಟ ಅಂತೇಳಿದರೆ ಒಬ್ಬರನ್ನೊಬ್ಬರು ಹೋಗ್ಲಿಕ್ಕೆ ಎಲ್ಲಿ ಭಯಪಡ್ತಾರೆ, ಎಲ್ಲಿ ರೋಗ ನನಗೆ ಅಂಟು ಬಿಡುತ್ತೆ ಅಂತ. ಇಂತಹ ಸಂದರ್ಭದಲ್ಲಿ ಆ ಕಾರ್ಯಕರ್ತರಿಗೆ ಯಾವ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದ್ರಿ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ತಾ ಇದ್ರಿ, ಯಾವ ರೀತಿ ಅವರಿಗೆ ತಾವಾಗಲೇ ಹೇಳಿದ್ರಿ ಗ್ರಾಮ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ರಿ ಅಂತ ತಮ್ಮ ಕಾರ್ಯಕರ್ತರಿಗೆ ಅಂತೇಳಿ ಈ ಕೊರೋನಾ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡುವಾಗ ಏನೇನು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ತಾವು ಮಾಡ್ತಾ ಇದ್ರಿ, ಯಾವ ರೀತಿ ಟ್ರೈನಿಂಗನ್ನು ಕೊಡ್ತಾ ಇದ್ರಿ? ಮೊದಲನೇ ಅಲೆ ಬಂದಂತಹ ಸಂದರ್ಭ ಎಲ್ಲರೂ ಕೂಡ ಭಯಭೀತರಾಗಿ ಹಿಂದಿಂದ ಯಾರೂ ಕೂಡ ಮೃತದೇಹದ ಬಳಿಯಲ್ಲಿ ಹೋಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ಈ ರೀತಿ ಆಗಬಾರ್ದು, ಇಲ್ಲಿ ನಾವು ಅದರ ಬಗ್ಗೆ ತುಂಬ ಜಾಗೃತಿಯನ್ನು ವಹಿಸಬೇಕು, ನಾವು ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಅಂತ ಹೇಳಿಕೊಂಡು ನಾವೇನು ಮಾಡಿದ್ದೇವೆ ಅಂತೇಳಿದರೆ ರಾಜ್ಯ ಮಟ್ಟದಲ್ಲಿ ಒಂದು ತಂಡವನ್ನು ರಚಿಸಿ ಆ ತಂಡಕ್ಕೆ ಒಂದು ಟ್ರೈನಿಂಗ್, ಒಂದು ತರಬೇತಿಯನ್ನು, ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಎನ್ನುವಂತಹ ಒಂದು ತರಬೇತಿಯನ್ನು ಕೊಟ್ಟು ಆ ತರಬೇತಿ ಪಡೆದಂತಹ ತಂಡ ಇಡೀ ಎಲ್ಲ ಜಿಲ್ಲೆಗಳಿಗೆ ತೆರಳಿ ಅಲ್ಲಿರುವಂತಹ ಒಂದು ತಂಡಗಳಿಗೆ ಬೇಕಾದಂತಹ ಒಂದು ಟ್ರೈನಿಂಗನ್ನು, ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯಲ್ಲಿ ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವಾಗ ತಮ್ಮ ಎಲ್ಲ ಪ್ರಿಕಾಷನ್ಸ್ಗಳನ್ನು ಇಟ್ಟುಕೊಂಡು PP ಕಿಟ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿಕೊಂಡು ಅವರು ಯಾವ ರೀತಿಯಲ್ಲಿ ಇರಬೇಕೆನ್ನುವಂತಹ ತರಬೇತಿಯನ್ನು ಕೊಟ್ಟು, ಮತ್ತು ಆ ಒಂದು ಅಂತ್ಯ ಸಂಸ್ಕಾರ ಮಾಡುವಾಗ ಗುಂಡಿಯೊಳಗಡೆ ಹೇಗೆ ಮೃತದೇಹವನ್ನು ಇಳಿಸಬೇಕು, ಒಂದು ಬಟ್ಟೆಯ ಸಹಾಯದಿಂದ 23 ಮೀಟರ್ ದೂರದಲ್ಲಿ ಬಟ್ಟೆಯ ಸಹಾಯದಿಂದ ಮೆಲ್ಲನೆ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಗುಂಡಿಗೆ ಇಳಿಸುವಂಥ ಒಂದು ಕಾರ್ಯವನ್ನು ನಾವು ಅವರಿಗೆ ತರಬೇತಿಯನ್ನು, ಒಂದು ಗುಂಡಿಯನ್ನು ತೆಗೆದು ಆ ಬಟ್ಟೆಯನ್ನು ಹಿಡಿದು ಯಾವ ರೀತಿಯಲ್ಲಿ ಕೆಳಗಡೆ ಇಳಿಸಬೇಕೆನ್ನುವಂತಹ ಒಂದು ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯ ಮೂಲಕ ಆ ಒಂದು ಶವವನ್ನು ಎಸೆಯದೆ ಅಂತಿಮವಾಗಿ ಸಿಗಬೇಕಾದಂಥ ಒಂದು ಗೌರವ ಯಾವ ರೀತಿಯಲ್ಲಿ ಸಿಗಬೇಕು ಆ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅವರಿಗೆ ನಾವು ಮೊದಲನೆಯ ಅಲೆಯ ಸಂದರ್ಭ ನಮ್ಮ ಕಾರ್ಯಕರ್ತರು ಯಾರು ಈ ಒಂದು ಮೃತ ದೇಹಗಳ ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ರು ಅವರು ಮೊದಲನೇ ಅಲೆಯ ಸಂದರ್ಭದಲ್ಲಿ PP ಕಿಟ್ ಧರಿಸ್ತಾ ಇದ್ರು, ಸ್ಯಾನಿಟೈಸರ್ನ ಧರಿಸ್ತಾ ಇದ್ರು. ಅದರೊಂದಿಗೆ ಅವರ ಕುಟುಂಬಗಳಿಗೆ, ಅವರ ಮನೆಗಳಲ್ಲಿರುವ ಅವರ ತಂದೆ ತಾಯಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ದೂರ ಸರಿಸಿ 1 ತಿಂಗಳವರೆಗೆ ಅಥವಾ ಆ ಮೃತದೇಹವನ್ನು ದಫನ್ ಮಾಡಿದ 1 ವಾರದವರೆಗೆ ಮನೆಗಳಿಗೂ ಕೂಡ ತೆರಳದೆ ಅವರು ಒಂದು ಪ್ರತ್ಯೇಕವಾದ ಒಂದು ರೂಮಿನಲ್ಲಿ ಅಥವಾ ಆಫೀಸುಗಳಲ್ಲಿ
ಕುಳಿತುಕೊಂಡು ನಂತರ ಅವರ ಮನೆಗಳಿಗೆ ಹೋಗುವಂತಹ ಒಂದು ಡೈರೆಕ್ಷನನ್ನು ಕೂಡ ನಾವು ಕೊಟ್ಟಿದ್ದೆವು. ಯಾವಾಗ 2ನೇ ಅಲೆ ಬಂತು, 2ನೇ ಅಲೆಯಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲಿ ಮನೆಗಳಿಗೆ ಹೋಗೋದನ್ನು, ರೂಮಿನಲ್ಲಿ ವಾಸಿಸೋದನ್ನು ಬಿಟ್ಟರೆ ಮನೆಗಳಿಗೆ ಹೋಗ್ತಾ ಇದ್ರು. ಆದರೆ ಯಾವ ರೀತಿಯಲ್ಲಿ ಸರ್ಕಾರದ ಡೈರೆಕ್ಷನ್ ಇದೆಯೋ, ಪೊಲೀಸ್ ಅಧಿಕಾರಿ ಇಲ್ಲಿನ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಅವರ ಡೈರೆಕ್ಷನ್ ಏನಿದೆಯೋ ಅದೆಲ್ಲವನ್ನು ಪಡೆದುಕೊಂಡು ಆ ಮೂಲಕ PP ಕಿಟ್ಟನ್ನು, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಅವರೇನು ಮಾಡ್ತಾಯಿದ್ರು, ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ರು, ಸಹಕಾರವನ್ನು ಮಾಡ್ತಾಯಿದ್ರು. ಅದನ್ನು ಅವರು ಪಾಲಿಸ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅವರು ಕೂಡ ಮನೆಗಳಿಗೆ ಹೋಗುವಾಗ ಅವರ ಮನೆಯಲ್ಲಿ ಕುಟುಂಬ, ಅವರ ಮಕ್ಕಳು ಎಲ್ಲರೂ ಇರುವಾಗ ಅದೆಲ್ಲವನ್ನು ಪ್ರಿಕಾಷನ್ಸ್ ತೆಗೆದೇ ನಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ನಾವು ಅವರನ್ನು ಕಳಿಸಿದ್ದೇವೆ. ಅದರಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿರುವಂಥದ್ದು, ಮೊದಲನೇ ಅಲೆಯಲ್ಲಿ ನಮ್ಮ ಪ್ರಮುಖವಾದದ್ದು ಇಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಎಲ್ಲರಿಗೂ ಕೂಡ ದಿಕ್ಕು ತೋಚದಂಥ ಒಂದು ಸಂದಿಗ್ಧ ಉಂಟಾಯಿತು. ಆಗ ಆ ಒಂದು ಕುಟುಂಬಗಳಿಗೆ ಸುಮಾರು 7 ಲಕ್ಷಕ್ಕೂ ಅಧಿಕವಾದ ಜನರು ವಲಸೆ ಕಾರ್ಮಿಕರಿದ್ದರು. ತುಂಬ ಜನರು ರಸ್ತೆಯಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಯಾತ್ರಿಕರಿದ್ದರು. ಇವರೆಲ್ಲರಿಗೂ ಕೂಡ 7 ಲಕ್ಷಕ್ಕೂ ಅಧಿಕವಾದ ಫುಡ್ ಪ್ಯಾಕೆಟ್ಗಳನ್ನು, ಒಂದು ಹೊತ್ತಿನ ಆ ಪ್ಯಾಕೆಟ್ ಕಿಟ್ಗಳನ್ನು ನಾವು ಅವರಿಗೆ ಪ್ಯಾಕೆಟ್ಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯವಿತ್ತು. ಅದೇ ರೀತಿಯಲ್ಲಿ 1 ಲಕ್ಷಕ್ಕೂ ಅಧಿಕವಾದ ಮನೆಗಳಿಗೆ 15 ದಿನಕ್ಕಿಂತಲೂ ಹೆಚ್ಚಿನವಾದ ರಿಲೀಫ್ ಕಿಟ್ಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗಿದೆ. ಅಂತೇಳಿದರೆ ಇದೆಲ್ಲವೂ ಕೂಡ ಒಂದು ಪ್ರಿಕಾಷನ್ಸ್ ಆಗಿ ನಾವು ತೆಗೆದುಕೊಂಡಂತಹ ವಿಚಾರಗಳಾಗಿದೆ. ಇದರ ಜೊತೆಗೆ ತಾವು ಹೇಳಿದ್ರಿ, ನಾವು ಜಾತಿ ಮತ ಎಲ್ಲವನ್ನು ಎಲ್ಲೇ ಮೀರಿ PFI ತನ್ನದೇ ಆದ ಕಾರ್ಯಚಟುವಟಿಕೆಯನ್ನು ಮಾಡಿದೆ ಅಂತ. ಮುಸ್ಲಿಂ ಅಥವಾ ಹಿಂದೂ ಅವರ ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಯಾವ ಸಂಪ್ರದಾಯಗಳನ್ನು ತಾವು ಪಾಲಿಸ್ತಾ ಇದ್ರಿ? ಮೊದಲನೇದಾಗಿ ಇಲ್ಲಿ ಮೃತದೇಹಗಳು ಅಂತ ಹೇಳಿದಾಗ ನಾವು ಅದೇ ಹೇಳಿದ್ದು, ಎಲ್ಲಿಯೂ ಕೂಡ ಜಾತಿ ಧರ್ಮವನ್ನು ಅನಿವಾರ್ಯವಾಗಿ ಬಂದ್ಬಿಡುತ್ತೆ. ಜಾತಿಯ ಹಣೆಪಟ್ಟಿಂದ ಹೊರಗೆ ಬರಬೇಕು ಅಂತ. ಆದರೆ ಅದು ಹಿಂಗೆ ಮಾಡಿದ್ರು ಸಹ ಬರ್ಲಿಕ್ಕಾಗಲ್ಲ. ಕೆಲವೊಂದು ತಾವಾಗಲೇ ಹೇಳಿದ್ರಿ, ಕೆಲವೊಂದು ವಿರೋಧಗಳು ವ್ಯಕ್ತವಾಯಿತು ಅಂತ. ಇನ್ನು ಕೆಲವು ವಿರೋಧಗಳು ಹೆಂಗೆ ವ್ಯಕ್ತವಾಗ್ತದೆ ಅಂತ ಹೇಳಿ ನನಗೇ ಮಾಡ್ಲಿಕ್ಕೆ ಕೆಲಸ ಆಗಲ್ಲ, ನನ್ನಿಂದ ಏನೂ ಆಗಲ್ಲ. ಆದರೆ ನನ್ನ ಕುಹಕ ಮಾತುಗಳಿಂದ ಇನ್ನೊಬ್ಬರನ್ನು ನೋಯಿಸುವ ಶಕ್ತಿಯನ್ನು ನಾನು ಮಾಡ್ಬೋದು ಅಂತ ಹೇಳುವಂಥ ಆ ನೀಚ ಪ್ರವೃತ್ತಿ ಕೂಡ ಕೆಲವರಲ್ಲಿ ಇದ್ದೆ. ಆದರೆ ಅದರ ನಡುವೆ ಸತ್ತಂಥ ಆತ್ಮಕ್ಕೆ ಒಂದು ರೀತಿಯ ಶಾಂತಿ ಸಿಗಬೇಕು ಅಂತ ಅನಿಸುವಂಥ ಸಂದರ್ಭದಲ್ಲಿ ಮತ್ತೆ ಆ ಸಂಪ್ರದಾಯವನ್ನು ಪಾಲಿಸ್ತಾರಾ ಇಲ್ವಾ ಅಂತ ಹೇಳುವಂಥ ಒಂದು ಸಣ್ಣ ಗೊಂದಲಗಳಿರುತ್ತೆ. ಹಾಗಾಗಿ ತಾವು ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ತಿಳಿದಿಲ್ಲ. ನಮ್ಮಲ್ಲಿ ಪೂರಕವಾಗಿ ನೀವೊಂದು ಧರ್ಮಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಇಲ್ಲ, ಖಂಡಿತವಾಗಿ ನಾನು ಇದನ್ನು ಕೇಳ್ತಾ ಇದ್ದೇನೆ, ತಾವು ಹೆಂಗೆ ಕೆಲಸ ಮಾಡಿದ್ದೀರಿ? ನಮ್ಮಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಕಾರ್ಯಕರ್ತರಲ್ಲಿ ಕೆಲವೊಂದು ಇತರೆ ಸಮುದಾಯದ ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂಸ್ ಆಗಿರ್ಬೋದು, ಅವರ ಆಚಾರ ವಿಚಾರಗಳು ಅಂತ್ಯ ಸಂಸ್ಕಾರದಲ್ಲಿ ಬೇರೆ ಇದೆ. ಆಗ ಇದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಗೊತ್ತಿಲ್ಲದ ಕಾರಣ ಅದಕ್ಕೆ ಎಕ್ಸ್ಪರ್ಟ್ ಆದಂತಹ ಕೆಲವೊಂದು ಮಂದಿಗಳಿದ್ದಾರೆ. ಅವರಿಗೆ ನಮ್ಮ ಯಾರು ಕೂಡ ಕಾಲ್ ಬಂದಾಗ ಅವರ ಮೃತದೇಹಗಳಿಗೆ ಈ ತಂಡವನ್ನು ಮಾತ್ರ ಕಳಿಸಿ ಆ ತಂಡ ಅದನ್ನು ಪೂರ್ಣಗೊಳಿಸ್ತಾ ಇತ್ತು. ಉದಾಹರಣೆಗೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಒಂದು ಮೃತದೇಹ, ಇಡೀ ಊರಿನವರು ಆ ಒಂದು ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿಸಲಿಕ್ಕೆ ಬಹಿಷ್ಕಾರ ಹಾಕಿದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕರೆ ಬರ್ತದೆ. ಅವರ ಮಗ ಫೋನ್ ಮಾಡ್ತಾರೆ. ಫೋನ್ ಮಾಡಿದಂತಹ ಸಂದರ್ಭ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿದಾಗ ಆ ಮೃತದೇಹವನ್ನು ಮುಟ್ಟಲಿಕ್ಕೆ ಆ ಊರಿನ ಯಾರೂ ಕೂಡ ಬರಲಿಲ್ಲ. ಆ ಮೃತವನ್ನು ಸಾಗಿಸಲಿಕ್ಕೂ ಕೂಡ ಯಾರೂ ಕೂಡ ಬರದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿದ್ದಂತಹ ಬೈಕಿಗೆ ಏಣಿಯನ್ನು ಕಟ್ಟಿ ಅದಕ್ಕೆ ಒಂದು ಮಂಚದ ರೀತಿಯಲ್ಲಿ ಹಾಕಿ ಆ ಒಂದು ಏಣಿಯ ಮೂಲಕ ತೆಗೆದುಕೊಂಡು ಬಂದು ನಂತರ ಪೊಲೀಸ್ ಅಧಿಕಾರಿಗಳು ಅರ್ಧ ದಾರಿಗೆ ತಲುಪಿದಾಗ ಪೊಲೀಸ್ ಅಧಿಕಾರಿಗಳು ಬಂದಾಗ ಅವರು ತೋರಿಸಿಕೊಟ್ಟ ಜಾಗದಲ್ಲಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಹೇಳಿದರೆ ಅವರ ಮಗ ಅಲ್ಲಿದ್ದ ಕಾರಣದಿಂದ ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಆ ಕಾರ್ಯಚಟುವಟಿಕೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶೃಂಗೇರಿಯಲ್ಲಿಯೂ ಕೂಡ ಶೃಂಗೇರಿಯಲ್ಲಿ ಒಬ್ಬರು ಮೃತ ಹೊಂದಿದಂತಹ ಸಂದರ್ಭದಲ್ಲಿ 2 ಕಡೆಗಳಿಗೆ ಹೋಗ್ತಾರೆ. 2 ಕಡೆಯಲ್ಲಿ ಅವರ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅಲ್ಲಿನ ಜನರು ಸಹಕಾರ ಕೊಡದಿದ್ದಂತಹ ಸಂದರ್ಭ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋದಂತಹ ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದಾರೋ ಅವರು ನಮಗೆ ಕಾಲ್ ಮಾಡ್ತಾರೆ. ಆಗ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಆ ಮೃತದೇಹವನ್ನು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಅವರಿಗೆ ಬೇಕಾದ ಎಲ್ಲ ಸಹಕಾರವನ್ನು ಕೂಡ ಕೊಡ್ತಾರೆ ಹೇಳಿದೆ. ಅದಕ್ಕೆ ಎಕ್ಸ್ಪರ್ಟ್ ಆದಂತಹ ವ್ಯಕ್ತಿಗಳನ್ನು ಮಾತ್ರ ಈ ಒಂದು ಕಾರ್ಯಚಟುವಟಿಕೆಗಳಿಗೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ಏನು ಸೇವಾ ಕಾರ್ಯನಿರತಕ್ಕೆ ಒಂದು ತಂಡ ತಾವು ಇದ್ದಾರೆ ಅಂತೇಳಿ ತಾವು ಹೇಳಿರಿ ಯಾರಿ ಸರ್. ಆದರೆ ಈಗ ಕೋವಿಡ್ ಮೃತದೇಹವನ್ನು ದಫನ ಮಾಡಿ ಹೋಗೋ ಸಂದರ್ಭ ತಾವು ಹೇಳಿರಿ ಬೇಕಾದಷ್ಟು ಇಂಥ ಮುಂಜಾಗ್ರತಾ ಕ್ರಮವನ್ನು ತಗೊಳ್ತೇವೆ ಅಂತ. ಅಂಥದ್ರಲ್ಲಿ ಅವ್ರಿಗೇನಾದ್ರು ಕೋವಿಡ್ ಸಾಂಕ್ರಾಮಿಕ ರೋಗ ತಗುಲಿದ ಉದಾಹರಣೆಗಳಿದೆಯಾ ಹೀಗೆ ಅಂತ? ನಮ್ಮಲ್ಲಿ ಸುಮಾರು 4500ಕ್ಕೂ ಅಧಿಕವಾದ ಮೃತದೇಹಗಳನ್ನು ನಾವು ರಾಜ್ಯಾದ್ಯಂತ ನಾವು ಮಾಡಿದ್ದೇವೆ. ಇದರಲ್ಲಿ
ಎಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಈ ಒಂದು ಮೃತದೇಹಗಳ ದಫನ ಮಾಡಿದ ಕಾರಣ ಅಂತೇಳಿದ್ರೆ ಅಂತ್ಯ ಸಂಸ್ಕಾರ ಮಾಡಿದ ಕಾರಣದಿಂದ ನಮ್ಮ ಕಾರ್ಯಕರ್ತರಿಗೆ ಕೋವಿಡ್ ಬಾಧಿಸಲಿಲ್ಲ ಅನ್ನುವಂಥದ್ದು ಅದು ಸೃಷ್ಟಿಕರ್ತನ ಒಂದು ದಯೆ ಅಂತ ಹೇಳ್ಬೋದು ನಮ್ಮ ಈ ಒಂದು ಸಮಾಜ ಸೇವೆಗೆ. ಅದೇ ರೀತಿಯಲ್ಲಿ ಏನು ರಾಜ್ಯ ಸರ್ಕಾರ ಇಲ್ಲಿ ನಮಗೆ ಕೊಟ್ಟಿದಂಥ ಪ್ರಿಕಾಷನ್ಸ್ ಏನಿದೆಯೋ ಅದೆಲ್ಲವನ್ನು ಪಾಲನೆ ಮಾಡಿದ ಕಾರಣದಿಂದ ಯಾವ ಒಬ್ಬ ಕಾರ್ಯಕರ್ತನಿಗೂ ಕೂಡ ಇದರ ಕೊರೋನಾದ ಎಫೆಕ್ಟ್ ಆಗಲಿಲ್ಲ ಅನ್ನುವಂಥದ್ದು ಸಂತೋಷದ ವಿಚಾರ. ಯಾರಿಗೂ ಕೂಡ ಆಗಲಿಲ್ಲ. ಇದರಲ್ಲಿ ಭಯಪಡಬೇಕಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಮೊದಲನೇ ಅದೇ ಸಂದರ್ಭದಲ್ಲಿ ಬಹಳಷ್ಟು ಭಯ ಕಾಡ್ತಾ ಇತ್ತು. ಯಾರಿಗಾರಿ ಒಂದು ಪಾಸಿಟಿವ್ ಬಂತು ಅಂತ ಹೇಳಿದ ತಕ್ಷಣ ಹೇಳ್ತಾ ಇದ್ರು ಅವರು ಏನು ಕೊರೋನಾ ಪೀಡಿತ ಮನೆ ಸಾವನ್ನಪ್ಪಿದ್ರಿ, ಅವರ ಅಂತ್ಯ ಸಂಸ್ಕಾರಕ್ಕೆ ಪಾಲ್ಗೊಂಡಿದ್ರು, ಹಾಗಾಗಿ ಅವರಿಗೆ ಆ ರೋಗ ಹರಡ್ತು ಅಂತೇಳಿ ನಮಗೆ ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ. ಹಾಗಾಗಿ ನಾನು ಕೇಳ್ತೆ, ಯಾಕೆಂದ್ರೆ ಆ ತಂಡಕ್ಕೆ ಅವ್ರದ್ದೇ ಆದ ಒಂದು ಬದುಕಿದೆ, ಅವರ ಕುಟುಂಬ ಇದೆ. ತಾವಾಗಲೇ ಹೇಳಿದಾಗೆ ಯಾರು ಈ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಮೃತ ಶರೀರವನ್ನು ಗೌರವಿತವಾಗಿ ದಫನ ಮಾಡುವುದರೊಂದಿಗೆ ಯಾರು ದಫನ ಮಾಡಿದ್ದಾರೆ ಅವರು ಸುಮಾರು 14 ದಿನಗಳ ಕಾಲ ಅವರ ಮನೆಗೆ ಹೋಗದೆ ಅವರವರ ಕಚೇರಿಯೋ ಅಥವಾ ಅವರ ಸೇಫ್ ಆದ ಸ್ಥಳದಲ್ಲಿ ಅವರೊಬ್ಬರೇ ಇರ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಬಹುಶಃ ತಾವು ಹೇಳಿದಾಗೆ 4500 ಮೃತದೇಹನ ಮಾಡಿದರೂ ಕೂಡ ಯಾರಿಗೂ ದೇವರ ದಯಿಂದ ಬೇಡ, ಇದೊಂಥರ ನಿಸ್ವಾರ್ಥ ಸೇವೆ, ಬರೋದು ಕೂಡ ಬೇಡ, ಅದು ಆ ಪ್ರೇರಣೆ ಮಾಡುವ. ಅದಕ್ಕೆ ಪೂರಕವಾಗಿ ಅಂತ್ಯ ಸಂಸ್ಕಾರ ವೇಳೆಯಲ್ಲಿ ಭಾಳಷ್ಟು ಕಠಿಣ ಸವಾಲುಗಳು ಎದುರಾಗುತ್ತೆ. ಯಾರು ಏನೇ ಹೇಳಿದರೂ ಕೂಡ ಮನಸ್ಸಿನಲ್ಲಿ ಒಂದು ಸಣ್ಣದಾದ ತುಡಿತ, ಒಂದು ಸಣ್ಣದಾದ ನೋವು, ಒಂದು ರೀತಿ ಮಿಡಿತ, ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ ಅನಿಸುತ್ತೆ. ಅಂಥದ್ದೇನಾದ್ರು ಅಂಥ ಘಟನೆಗಳು ತಮಗೆ ನೆನಪಿದೆಯಾ ಅಂತ ತಿಳಿದರೆ, ಒಂದು ನಮ್ಮ ಗಮನಕ್ಕೆ ಬಂದಿರುವಂಥ ಒಂದು ಫ್ಯಾಮಿಲಿಯವರು ಗಲ್ಫಿಂದ ಬರ್ತಾರೆ. ಗಲ್ಫಿಂದ ಬಂದು ಕೆಲವು ದಿನಗಳಾಗುವಾಗ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದು ಇಬ್ಬರಲ್ಲೂ ಕೂಡ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ. ಅವರ ಮಗಳಿಗೆ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲಾಗಿರ್ತದೆ. ಅವರ ಹಲವಾರು ವರ್ಷಗಳ ಕನಸು ಆಗಿರ್ತದೆ ಒಂದು ಮನೆ ನಿರ್ಮಾಣ ಮಾಡು. ಆ ಮನೆ ಎಲ್ಲವೂ ಕೂಡ ಫಿನಿಶ್ ಆಗಿ ಅದರ ಓಪನಿಂಗಿನ ಒಂದು ಸಂದರ್ಭ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅವರ ಹೆಂಡತಿ ಏನಾಗ್ತಾರೆ, ಕೊರೋನಾದಲ್ಲಿ ಮೃತ ಹೊಂದ್ತಾರೆ. ಅವರ ಗಂಡ ಇಂದಿಗೂ ICUನಲ್ಲಿದ್ದಾರೆ. ಅವರಿಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಅವರೇನಾಗಿದ್ದಾರೆ, ಪತ್ನಿಯು ತೀರಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿಲ್ಲ. ಅಂತಹ ಒಂದು ಹಲವಾರು ಸಂದರ್ಭಗಳು ನಮಗೆ ಕಂಡು ಬಂದಿದೆ. ಮಡಿಕೇರಿಯಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು ಒಂದು ಹೆಂಗಸರು, ಅವರಿಗೆ ಕಣ್ಣು ಕಾಣೋದಿಲ್ಲ, ಬಾಯಿ ಬರುವುದಿಲ್ಲ, ಕಿವಿ ಕೇಳಿಸಿದಂತಹ ಒಂದು ಹೆಂಗಸರು ಮಡಿಕೇರಿಯಲ್ಲಿಯೂ ಕೂಡ ಬಂದಂತಹ ವಿಚಾರಗಳು ತಿಳಿಸಿದರು. ಈ ರೀತಿಯ ಹಲವಾರು ಘಟನೆಗಳು ನಮ್ಮ ಮುಂದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಹೌದು. ಬಹುಶಃ ಈ ಸಾಂಕ್ರಾಮಿಕ ರೋಗ ಒಂದು ರೀತಿಯ ನಮ್ಮ ಎಲ್ಲರ ಬದುಕನ್ನು ಛಿದ್ರಗೊಳಿಸಿದೆ, ಜೊತೆಗೆ ಒಂದು ರೀತಿಯ ಬೇರ್ಪಡಿಸಿದೆ ಅಂತಲೂ ಕೂಡ ಹೇಳುತ್ತೆ. ಅಂತೇಳಿದರೆ ತಂದೆಯ ಮುಖವನ್ನು ನೋಡಿ ಕೊನೆಯ ಸಂದರ್ಭದಲ್ಲಿ ನಾವು ಸಂಪ್ರದಾಯಗಳನ್ನ ಪಾಲಿಸ್ತೇವೆ. ನೀರು ಬಿಡೋದಿರ್ಬೋದು, ಅಥವಾ ಮುಖವನ್ನು ನೋಡೋದಿರ್ಬೋದು, ಅಥವಾ ಸಾಮೂಹಿಕ, ಬಹುಶಃ ನಿಮ್ಮ ಇದಕ್ಕೆ ಬರೋದಾದರೆ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ರಾತ್ರಿಯಿಂದ ಶುರು ಮಾಡ್ತಾರೆ. ಸತ್ತಂಥ ಮನೆಯಲ್ಲಿ ಭಾಳ ಜೋರಾಗಿ ಪ್ರಾರ್ಥನೆ ಮಾಡುವಂಥದ್ದು. ಹಿಂದೂಗಳ ಮನೆಯಲ್ಲಿ ಇದ್ದರೆ ಮುಂದೆ ಬೆಂಕಿ ಹಾಕಿ ಅದಕ್ಕೆ ಅದೇ ಒಂದು ಸೂತಕದ ಛಾಯೆಯನ್ನು. ಆದರೆ ಈ ರೋಗ ಅದೆಲ್ಲವನ್ನ ನಿರ್ಮೂಲನೆ ಮಾಡಿದೆ, ಯಾವುದು ಕೂಡ ಇಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ಸ್ವತಃ ತಂದೆ ಮೃತದೇಹವನ್ನು ನೋಡಲಿಕ್ಕೆ ಮಗನು ಬರದಂತಹ ಒಂದು ಪರಿಸ್ಥಿತಿ, ಎಲ್ಲಿವರೆಗೆ ದೂರದಲ್ಲಿ ನಿಂತು ಅಥವಾ ಎಲ್ಲೋ ನಿಂತು ನಮಗೆ ಬರಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಘಟನೆಗಳು ನಮಗೆ ಕಂಡು ಬರಲಿಕ್ಕೆ ಸಾಧ್ಯವಾಗಿದೆ. ಅವರ ಮನೆಯಲ್ಲಿರುವಂತಹ ಆಸ್ತಿ ಎಲ್ಲವೂ ಕೂಡ ಬೇಕು, ಆದರೆ ತಂದೆಯ ಮೃತದೇಹ ನನಗೆ ಬೇಡ ಎನ್ನುವಂತಹ ಘಟನೆಗಳು ಕೂಡ ನಡೆದಿದೆ. ಹೌದು, ಇವತ್ತು ಕೂಡ ಅದು ನಡೆದುಕೊಂಡು ಬರ್ತಾ ಇದೆ. ನಾನು ಕೂಡ ಒಂದು PP ಕಿಟ್ ಹಾಕಿ ಏನೇನು ಅಂತ್ಯ ಸಂಸ್ಕಾರಕ್ಕೆ ಮಾಡಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳೋ ಧೈರ್ಯ ಇವತ್ತು ಕೂಡ ಬರಲಿಲ್ಲ. ಅದೇ ಆ ಒಂದು ಧೈರ್ಯ ಬರದೇ ಇರುವಂಥದ್ದು ನಮ್ಮ ಒಂದು ಸಂಬಂಧವನ್ನು ತುಂಬ ದೂರಕ್ಕೆ ಕೊಂಡೊಯ್ಯದಂತಹ ಒಂದು ಘಟನೆ ಈ ಒಂದು ಕೋವಿಡ್ನಿಂದ ನಮಗೆ ಕಂಡು ಬರಲಿಕ್ಕೆ ಸಾಧ್ಯವಾಗಿದೆ. ಇದ್ರ ಜೊತೆಗೆ ಹ್ಯಾರಿಸ್ ಸರ್, ಯಾವ ರೀತಿ ತಾವು ಅಧಿಕಾರಿಗಳ ಜೊತೆಗೆ ಅನುಮತಿಯನ್ನು ಪಡ್ಕೊಂಡು ಮಾಡ್ತೀರಾ ಅಥವಾ ಯಾವ ರೀತಿ ಈ ಕೆಲಸಗಳಿಗೆ ಕೈ ಹಾಕ್ತೀರಾ ಅಂತ? ನಾವು ಇದರಲ್ಲಿ ಮೊದಲನೇದಾಗಿ ಹೇಳಿದಾಗೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳಿಗೆ ನಮ್ಮ ಇಂತಿಷ್ಟು ಕಾರ್ಯಕರ್ತರು ನಿಮ್ಮ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ, ಇಂತಹ ಮೃತದೇಹಗಳ ಅಂತ್ಯ ಸಂಸ್ಕಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಏನಾದರೂ ಕಾರ್ಯಚಟುವಟಿಕೆಗಳಾಗಿರ್ಬೋದು ನಾವು ನಡೆಸಲಿಕ್ಕೆ ತಯಾರಾಗಿದ್ದೇವೆ ಎನ್ನುವಂತಹ ಒಂದು ಲೀಸ್ಟನ್ನು ರೆಡಿ ಮಾಡಿಕೊಂಡು ಆರೋಗ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆ ಕೊಡುವುದರ ಮೂಲಕ ಅಲ್ಲಿರುವಂತಹ ಮತ್ತು ನಮ್ಮ ತಂಡದ ಪ್ರತಿಯೊಂದು ನಾಯಕರ ಹೆಸರನ್ನು, ಫೋನ್ ನಂಬರನ್ನು ಕೂಡ ನಾವು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ನಾವು ಕೊಟ್ಟಿದ್ದೇವೆ. ಮತ್ತು ಈ ಅಧಿಕಾರಿಗಳಿಗೆ ಕೊಟ್ಟಿರುವ ಕಾರಣದಿಂದ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನಮಗೆ ಡೈರೆಕ್ಟ್ ಕಾಲ್ ಕೂಡ ಮಾಡ್ತಾರೆ.
ಎಲ್ಲಿವರೆಗೆ ಅಂತ ಹೇಳಿದರೆ, ಚಾಮರಾಜನಗರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಆಕ್ಸಿಜನ್ನ ದುರಂತದಲ್ಲಿ ಸುಮಾರು 24 ಮೃತದೇಹಗಳಾಗ್ತದೆ. ಆ 24 ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ, ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಪ್ರಪ್ರಥಮವಾಗಿ ಕಾಲ್ ಮಾಡುವಂಥದ್ದು ಪಾಪ್ಯುಲರ್ ಫ್ರಂಟಿನ ಕಾರ್ಯಕರ್ತರಿಗೆ. ಆಗ ಆ ಒಂದು ಕಾಲ್ ಬಂದಾಗ ನಮ್ಮ ಕಾರ್ಯಕರ್ತರು ಹೋಗಿ ಆ 24 ಮೃತದೇಹಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾರೆ. ಅಲ್ಲಿ ಎಲ್ಲಿಯೂ ಕೂಡ ಬಾಕಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಬಳ್ಳಾರಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಆರೋಗ್ಯ ಅಧಿಕಾರಿಗಳು ನಿರಂತರವಾದ ಒಂದು ಸಂಪರ್ಕದಲ್ಲಿ ನಾವಿದ್ದೇವೆ. ಯಾವುದೇ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ, ಅನಾಥ ಶವಗಳಾಗಿರ್ಬೋದು ಅಥವಾ ಇನ್ನಿತರವಾದಂಥ ಯಾರೂ ಕೂಡ ಬರದಂತಹ ಘಟನೆಗಳಿರ್ಬೋದು, ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಹೋಗಿ ಸಹಕಾರವನ್ನು ಮಾಡ್ತಾ ಇದ್ದೇವೆ. ಸರ್, ಅಂತ್ಯ ಸಂಸ್ಕಾರಕ್ಕೆ ಹೊರಡುವ ಮೊದಲು ಪೂರ್ವ ತಯಾರಿ ಹೇಗಿರುತ್ತೆ ಅಂತ? ಅಂತ್ಯ ಸಂಸ್ಕಾರಕ್ಕೆ ಹೋಗೋದಕ್ಕಿಂತಲೂ ಮುಂಚಿತವಾಗಿ ನಾವು ನಮ್ಮ ಕಾರ್ಯಕರ್ತರಿಗೆ ಒಂದು ಮರಣ ಹೊಂದಿದಾಗ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ PPE ಕಿಟ್ಗಳು ಒಂದು 4 ಏನೋ ಕೊಡ್ತಾರೆ. ಯಾರು? ಗೌರ್ಮೆಂಟಿಂದ ಕೊಡ್ತಾರೆ. ಬಾಕಿ ಇರುವಂತಹ ಸಾಲದಿಲ್ಲ, ಒಂದು 7-8 ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ PPE ಕಿಟ್ಗಳನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ಪ್ರೊವೈಡ್ ಮಾಡ್ತೀವಿ. ಕಾರ್ಯಕರ್ತರು ಸಂಪೂರ್ಣವಾಗಿ PPE ಕಿಟ್ಟನ್ನು ಹಾಕಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಸ್ಯಾನಿಟೈಸರನ್ನು ಕೂಡ ಅವರು ಯೂಸ್ ಮಾಡಿಕೊಳ್ಬೇಕು. ಅದೇ ರೀತಿಯ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಳ್ಬೇಕು. ಇದರ ನಂತರ ಅವರ ಮೃತದೇಹ ಯಾವಾಗ ನಮಗೆ ಸಿಗ್ತದೋ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ನಮ್ಮ ಮುಸ್ಲಿಂ ಸಂಪ್ರದಾಯದಲ್ಲಿ ಅದನ್ನು ಸ್ನಾನ ಮಾಡಿಸೋದು, ಆ ಸಂಪ್ರದಾಯವನ್ನು ಕೂಡ ಸಂಪೂರ್ಣವಾಗಿ ಮುಗಿಸಿ ಅದರ ನಂತರ ಅಲ್ಲಿ ನಮ್ಮ ಪ್ರಾರ್ಥನೆಯೂ ಕೂಡ ಇದೆ. ಯಾರು ಈ PPE ಕಿಟ್ಟನ್ನು ಧರಿಸಿಕೊಂಡೇ ಆ ಪ್ರಾರ್ಥನೆಯನ್ನು ಕೂಡ ಮಾಡಿ ನಂತರ ತೆಗೆದುಕೊಂಡು ಹೋಗಿ ನಾವು ಏನು ಮಾಡ್ತೇವೆ, ದಫನ ಕಾರ್ಯಗಳನ್ನು ಮಾಡ್ತೇವೆ. ಈ ಎಲ್ಲ ಇದರಲ್ಲಿಯೂ ಕೂಡ ನಮ್ಮ ಮೊದಲನೇ ಅಲೆಯ ಸಂದರ್ಭದಲ್ಲಿ ನಾವು ದಫನ ಕಾರ್ಯವನ್ನು ಮಾಡುವಂತಹ ಸಂದರ್ಭ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಆ ಒಂದು ಜೊತೆಯಲ್ಲಿ ಇರ್ತಾ ಇದ್ರು. ಆಗ ಈ ಇತ್ತೀಚಿನ ದಿನಗಳಲ್ಲಿ ಅದು ಇಲ್ಲ. ನಮ್ಮ ಕಾರ್ಯಕರ್ತರೇ ಮೊದಲನೆಯ ಅನುಭವದ ಕಾರಣದಿಂದ ಈಗ ಏನು ಮಾಡ್ತಾ ಇದ್ದಾರೆ, ಸುಸೂತ್ರವಾಗಿ ಯಾವುದೇ ಭಯವಿಲ್ಲದೆ ಅವರು ನಿರ್ವಹಿಸ್ತಾ ಇದ್ದಾರೆ. PPE ಕಿಟ್ಟನ್ನು ಏನು ಮಾಡ್ತಾರೆ ಅದರ ನಂತರದಲ್ಲಿ PPE ಕಿಟ್ಟನ್ನು ನಾವು ಆ ಗುಂಡಿಗೆ ನಾವು ಏನು ಮಾಡ್ತೇವೆ, ಹಾಕ್ತೇವೆ. ಮತ್ತು ಅವರ ಕೈಗಳಲ್ಲಿರುವಂತಹ ಏನು ಗ್ಲೌಸ್ಗಳಾಗಿರೋ ಅದನ್ನು ಪ್ರತ್ಯೇಕವಾಗಿ ಅಲ್ಲಿ ಬೆಂಕಿ ಕೊಟ್ಟು ಅವರು ಅಲ್ಲೇ ನಾವು ಮೊದಲಿಗೆ ಸ್ನಾನವನ್ನು ಮಾಡಿಸಿ ಅಲ್ಲಿಂದ ಮನೆಗೆ ಕಳಿಸುವಂಥದ್ದು. ಅಲ್ಲೇ ಸ್ನಾನ ಮಾಡುವಂಥ ವ್ಯವಸ್ಥೆ ಮೊದಲನೇ ಅಲೆಯಲ್ಲಿ ಆ ರೀತಿಯಲ್ಲಿ ನಾವು ಪ್ರತ್ಯೇಕವಾಗಿ ಗಮನವನ್ನು ಕೊಟ್ಟಿದ್ದೆವು. ಈಗ ಎರಡನೇ ಅಲೆಯಲ್ಲಿ ಅಂತಹ ಒಂದು ಪರಿಸ್ಥಿತಿ ಇಲ್ಲ ಕಾರಣದಿಂದ ಬೇರೆ ಎಲ್ಲಿ ಸ್ನಾನ ಮಾಡಿಸ್ತೇವೆ ಅಲ್ಲಿ ನಾವು ಏನು ಮಾಡ್ತೇವೆ, ಅವರಿಗೆ ಸ್ನಾನವನ್ನು ಮಾಡಿಸಿ ಮನೆಗೆ ಕಳಿಸುವಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಎಚ್ಚರಿಕೆ ವಹಿಸೋದು ಅಗತ್ಯ. ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಅವರಿಗೆ ಏನೆಲ್ಲ ಬೇಕಾದಂಥ ಪ್ರಿಕಾಷನ್ಸ್ ಇದೆಯೋ ಆ ಪ್ರಿಕಾಷನ್ಸನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಒಂದು ವೇಳೆ ಮಹಿಳೆಯರು ಮೃತರಾದರೆ ಅವರ ಅಂತ್ಯ ಸಂಸ್ಕಾರನ ನೀವು ಹೆಂಗೆ ಮಾಡ್ತಾ ಇದ್ದೀರಿ? ಇಲ್ಲಿ ಮಹಿಳೆಯರಿಗೆ ಅಂತೇಳಿದೆ ಅಂತ್ಯ ಸಂಸ್ಕಾರ ಮಾಡೋದಕ್ಕಿಂತಲೂ ಮುಂಚಿತವಾಗಿ ಏನು ಸ್ನಾನ ಮಾಡಿಸುವಂಥದ್ದಾಗಿರ್ಬೋದು, ಇದೆಲ್ಲ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಮಹಿಳೆಯರ ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಈ ಕೊಡಗಿನಲ್ಲಿಯೂ ಕೂಡ 4 ತಂಡವನ್ನು ಎಲ್ಲಿವರೆಗೆ ಅಂತ ಹೇಳಿದರೆ ಕುಶಾಲನಗರದ ತಂಡ ಶನಿವಾರ ಸಂತೆಗೆ ಹೋಗಿಯೂ ಕೂಡ ಅಲ್ಲಿ ಸ್ನಾನ ಮಾಡಿಸುವಂತಹ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಅವರು ಬಂದದ್ದು ಕೂಡ ಇದೆ. ಅವರು ಕೂಡ ಅದೇ ರೀತಿಯಲ್ಲಿ ಪುಟ್ಟ ಮಕ್ಕಳು ಒಂದು ತಂಡದಲ್ಲಿ 8ರಿಂದ 10 ಹೆಣ್ಣು ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ. ಅವರು ಆ ತಂಡವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಕೊಡಗಿಗೆ ಸಂಬಂಧವಾಗಿ ಅದೇ ರೀತಿಯಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ಮಹಿಳೆಯರ ತಂಡವು ಕೂಡ ಇದೆ. ಇದೇ ರೀತಿಯಲ್ಲಿ ಅವರಿಗೂ ಕೂಡ PPE ಕಿಟ್ಟನ್ನು ಧರಿಸಬೇಕು. ಅವರು ಕೂಡ ಇದೇ ರೀತಿಯಲ್ಲಿ ಹೌದು, ನಾವು ಮೊದಲನೇ ಅಲೆಯಲ್ಲಿ ಆ ರೀತಿಯಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಕೊಠಡಿಗಳಲ್ಲಿ ಅವರನ್ನು ಇರಿಸ್ತಾ ಇದ್ದೆವು. ಇತ್ತೀಚಿನ ದಿನಗಳಲ್ಲಿ ಅದರ ಅವಶ್ಯಕತೆ ಕಂಡು ಬರ್ತಾ ಇಲ್ಲ ಅನ್ನುವ ಕಾರಣದಿಂದ ನಾವು ಏನು ಮಾಡ್ತಾ ಇದ್ದೇವೆ, ಅವರಿಗೆ ಬಾಕಿ ಇರುವಂಥ ಎಲ್ಲ ಪ್ರಿಕಾಷನ್ಸ್ ಏನೆಲ್ಲ ರಾಜ್ಯ ಸರ್ಕಾರದಿಂದ ಪ್ರಿಕಾಷನ್ಸ್ ಇದೆಯೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪಾಲಿಸ್ತಾ ಇದ್ದೇವೆ. ತಾವು ಹೇಳಿದ್ರಿ, ನಾವು ಔಷಧಿ ಪೂರೈಕೆ ಮಾಡಿದ್ದೇವೆ, ಕಿಟ್ ವಿತರಣೆ ಮಾಡಿದ್ದೇವೆ, ಆರೋಗ್ಯ ಸಲಕರಣೆಗಳನ್ನು ಕೊಟ್ಟಿದ್ದೇವೆ ಅಂತೇಳಿ. ಎಷ್ಟು ಮಂದಿಗೆ ತಾವು ಆರೋಗ್ಯ ಸಲಕರಣೆಗಳನ್ನು ವಿತರಣೆ ಮಾಡಿ? ನಾವು ಟೋಟಲ್ ಆಗಿ ಮೊದಲನೇ ಅಲೆ ನಾನು ಹೇಳಿದಾಗೆ ಮೊದಲನೇ ಅಲೆಯಲ್ಲಿ ನಮಗೆ ಆಕ್ಸಿಜನ್ ಆಗಿರ್ಬೋದು ಅಥವಾ ಬೆಡ್ ಆಗಿರ್ಬೋದು ಅದು ಯಾವುದು ಕೂಡ ಅಗತ್ಯ ಬರಲಿಲ್ಲ. ನಮಗೆ ಮೊದಲನೇ ಅಲೆಯಲ್ಲಿ ಬಂದದ್ದು ಮೊದಲನೇದಾಗಿ
ರೀತಿಯಾಗಿ ಮೃತದೇಹಗಳ ಅಂತ್ಯ ಸಂಸ್ಕರಣ ಮತ್ತು ಕಿಟ್ ಯಾರು ಸಡನ್ ಆಗಿ ಒಂದು ಲಾಕ್ಡೌನ್ ಎನ್ನುವಂಥ ಒಂದು ಬಂದಾಗ ಎಲ್ಲರೂ ಕೂಡ ಯಾರು ಕೂಡ ಇದರಲ್ಲಿ ಇರಲಿಲ್ಲ, ಅದಕ್ಕೆ ಬೇಕಂತ ತಯಾರಿಯಲ್ಲಿ ಇಲ್ಲದೇ ಇರುವ ಕಾರಣ ಅವ್ರಿಗೆ ಬೇಕಂತ ಕಿಟ್ಟನ್ನು ನಾವು ಕೊಟ್ಟಿದ್ದೇವೆ. ಆದರೆ ಎರಡನೇ ಅಲೆ ಬಂದಂತಹ ಸಂದರ್ಭದಲ್ಲಿ ಆಕ್ಸಿಜನ್ ತುಂಬ ಕೊರತೆಗಳು ಬಂತು. ಆ ತುರ್ತು ಸಂದರ್ಭದಲ್ಲಿ ಆಕ್ಸಿಜನ್ ಎಲ್ಲಿಯೂ ಕೂಡ ಸಿಗದೇ ಇರುವಂತಹ ಸಂದರ್ಭ ನಮ್ಮ ಕಾರ್ಯಕರ್ತರು ಸುಮಾರು 1500ಕ್ಕೂ ಅಧಿಕವಾದ ಜನರಿಗೆ ಆ ತುರ್ತು ಸಂದರ್ಭದಲ್ಲಿ ಆಕ್ಸಿಜನ್ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೆಡ್ಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಸುಮಾರು 800ಕ್ಕೂ ಅಧಿಕವಾದ ಬೆಡ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ಆ್ಯಂಬುಲೆನ್ಸ್ ಸರ್ವಿಸ್ ಸಂಪೂರ್ಣವಾಗಿ ಉಚಿತವಾಗಿ ಆ್ಯಂಬುಲೆನ್ಸ್ನ ಸೇವೆಯನ್ನು ಕೂಡ ನಾವು ಮಾಡಿದ್ದೇವೆ. ಆ್ಯಂಬುಲೆನ್ಸ್ ಅವರಿಗೆ ಸಾಗಿಸಲಿಕ್ಕೆ ರೋಗಿಗಳನ್ನು ಸಾಗಿಸಲಿಕ್ಕೆ ಬೇಕಾದ ಆ್ಯಂಬುಲೆನ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಸುಮಾರು 700-800 ಮಂದಿಗೆ ಈ ಒಂದು ಪ್ರೊವೈಡನ್ನು ಕೂಡ ನಾವು ಮಾಡಿದ್ದೀವಿ. ಅದೆಲ್ಲದಕ್ಕಿಂತಲೂ ಹಲವಾರು ಮಂದಿ ತುಂಬ ಕಷ್ಟಗಳಲ್ಲಿರುವಾಗ ಅವರು ಹಾಸ್ಪಿಟಲಲ್ಲಿ ಬಿಲ್ಲು ಕೂಡ ಪೇಮೆಂಟ್ ಮಾಡಲಿಕ್ಕೆ ಆಗದಿರುವ ಸಂದರ್ಭ ಅಂಥವರಿಗೆ ಸಾಧ್ಯವಾದಂತಹ ಬಿಲ್ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಲ್ಲಿ ಮತ್ತೊಂದು ಕೆಲವೊಬ್ಬರಿಗೆ ಹಾಸ್ಪಿಟಲಲ್ಲಿ ಹೋಗಿರ್ತಾರೆ, ಅಲ್ಲಿ ಬಿಲ್ ನೋಡುವಾಗ ಲಕ್ಷಕ್ಕಿಂತಲೂ ಅಧಿಕವಾದಾಗ ಅವರಿಗೆ ದಿಕ್ಕು ತೋಚದಂತಹ ಒಂದು ವ್ಯವಸ್ಥೆ ಇರ್ತದೆ. ಆ ದಿಕ್ಕು ತೋಚದೇ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿನ ಹಾಸ್ಪಿಟಲ್ನ ಆಡಳಿತಾಧಿಕಾರಿಗಳು ಯಾರಿದ್ದಾರೋ ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವರ ಏನು ಬಿಲ್ ಇದೆಯೋ ಆ ಬಿಲ್ಲಲ್ಲಿಯೂ ಕೂಡ ತುಂಬ ಕಡಿಮೆ ಮಾಡಿ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯವಾಗುವಂಥ ಬಿಲ್ಲನ್ನು ಮಾಡಿಸಿ ನಮಗೆ ಕೊಡಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ಬ್ಲಡ್ ಡೋನರ್ಸ್ ಫಾರಂ ಅಂತೇಳಿ ನಮ್ಮ ಇದಿದೆ. ಬ್ಲಡ್ ಡೋನರ್ಸ್ ಫಾರಂ ಇದರಲ್ಲಿ ಹೌದು, ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫಾರಂ ಅಂತಿದೆ. ಅದರ ಅಂಡರಲ್ಲಿ ಇಂಡಿವಿಜುವಲ್ ಆಗಿ ಮತ್ತು ಒಂದು ಕ್ಯಾಂಪನ್ನು ನಡೆಸುವುದರ ಮೂಲಕ ಎಲ್ಲರಿಗೂ ಬೇಕಾದ ರಕ್ತದ ಪೂರೈಕೆಯನ್ನು ಕೂಡ ಮಾಡಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಕೊಡಗಿಗೆ ಸಂಬಂಧಪಟ್ಟು ನಾವು ಹೇಳಬೇಕು ಅಂದರೆ ಈ ಕೊಡಗಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಅವರಿಗೆ ಮೈಸೂರಲ್ಲಿ ಹೋಗಿರ್ತಾರೆ ಎಮರ್ಜೆನ್ಸಿ, ಮೈಸೂರಲ್ಲಿ ಬ್ಲಡ್ ಬೇಕು ಅಂತ ಹೇಳಿದರೆ ಇಮಿಡಿಯೇಟ್ಲಿ ಕಾಲ್ ನಮಗೆ ಬರ್ತದೆ. ಇಲ್ಲಿ ಅಲ್ಲಿನ ಕಾರ್ಯಕರ್ತರಿಗೆ ಟಚ್ ಮಾಡಿ ಅಲ್ಲಿಂದ ಬ್ಲಡ್ ಕೊಡ್ತೇವೆ. ತಮಿಳುನಾಡಿಗೆ ಅಲ್ಲಿ ಬೇಕಾದ ತಮಿಳುನಾಡಲ್ಲಿ ಬ್ಲಡ್ ಮಾಡಿ ಕೊಡ್ತೇವೆ. ನಮ್ಮ ಒಂದು ಕ್ಯಾಡರ್ ಬೇಸ್ ಆದಂತಹ ಸಂಘಟನೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿಯೂ ಇದೆ, ಎಲ್ಲ ರಾಷ್ಟ್ರದ ಮೂಲೆಗಳಲ್ಲಿಯೂ ಕೂಡ ಇದ್ದಾರೆ. ಅಲ್ಲೆಲ್ಲವೂ ಕೂಡ ನಾವೇನು ಮಾಡ್ತೀವಿ, ರಕ್ತಕ್ಕೆ ಬೇಕಂತ ವ್ಯವಸ್ಥೆಗಳನ್ನು, ಅದು ಮಂಗಳೂರು ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಎಲ್ಲಿ ಅವರಿಗೆ ಅವಶ್ಯಕತೆ ಇದೆ ಅಲ್ಲೆಲ್ಲವೂ ಕೂಡ ನಾವೇನು ಮಾಡಿ ಕೊಟ್ಟಿದ್ದೇವೆ, ಬ್ಲಡ್ ಅನ್ನು ನಾವು ಒದಗಿಸಿ ಕೊಟ್ಟಿದ್ದೇವೆ. ಯಾವ ಕ್ಷಣದಲ್ಲಿಯೂ ಕೂಡ ಕೆಲವೊಮ್ಮೆ ಅರ್ಧರಾತ್ರಿಯಲ್ಲೂ ಕೂಡ ನಮಗೆ ಕಾಲ್ ಬಂದಂಥದ್ದು ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಸ್ಪಂದಿಸ್ತಾ ಕೆಲವೊಮ್ಮೆ ಆಲ್ರೆಡಿ ನಾವು ಬ್ಲಡ್ ಬ್ಯಾಂಕ್ ಅಲ್ಲಿ ನಾವು ರಕ್ತ ಕೊಟ್ಟಿರುವ ಕಾರಣದಿಂದ ನಮ್ಮಲ್ಲಿ ಕ್ಯಾಂಪನ್ನು ಆಯೋಜಿಸಿ ನಾವು ಆಲ್ರೆಡಿ ಅದನ್ನು ಶೇಖರಣೆ ಮಾಡಿ ಇಟ್ಟಿರುವ ಕಾರಣದಿಂದ ಯಾವುದೇ ರಾತ್ರಿಗೂ ಕಾಲ್ ಮಾಡಿದ್ರು ಕೂಡ ನಮಗೇನು ಆಗ್ತದೆ, ಬ್ಲಡ್ ಈಸಿಯಲ್ಲಿ ಸಿಗ್ತದೆ. ನಾವು ಬ್ಲಡ್ ಬ್ಯಾಂಕಲ್ಲಿ ಶೇಖರಣೆ ಮಾಡದೇ ಇದ್ದಿದ್ರೆ ಕಷ್ಟ ಆಗ್ತಾ ಇತ್ತು, ಮಾರನೇ ದಿನ ಬೆಳಿಗ್ಗೆ ಹೋಗಬೇಕಾಗಿ ಬರ್ತದೆ. ಇಂತಹ ಸಂಕಷ್ಟ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫಾರಂ ಇದು ನಮ್ಮಲ್ಲಿ ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಅನ್ನುವಂಥದ್ದು ಇತ್ತೀಚೆಗೆ ಒಂದು ಇನಾಗ್ರೇಷನ್ ಆದದ್ದು. ಆದರೆ ಈ ಬ್ಲಡ್ ಕೊಡುವಂಥದ್ದು ಯಾವಾಗ ಪಾಪ್ಯುಲರ್ ಫ್ರಂಟ್ ಇದೆಯೋ ಆವತ್ತಿನಿಂದಲೇ ಇದಕ್ಕೆ ಬೇಕಾದಂಥ ಒಂದು ತಯಾರಿ ನಾವು ಮಾಡಿದೆ. ಇಲ್ಲಿಯೂ ಕೂಡ ನಾವು 2 ಬಾರಿಯಲ್ಲಿ ಪಾಪ್ಯುಲರ್ ಫ್ರಂಟ್ನ ಇದರಲ್ಲಿ ಕ್ಯಾಂಪನ್ನು ಕೂಡ ನಡೆಸಿದ್ದೇವೆ, ಡೊನೇಷನ್ ಕ್ಯಾಂಪನ್ನು ಕೂಡ ನಡೆಸಿದ್ದೇವೆ. ಆಗಲೇ ತಾವು ಹೇಳಿದ್ದು ನನಗೆ, ನಾವು ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋಗಿ ಒಂದು ರೀತಿ ಜಾಗೃತಿಯನ್ನು, ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ರಿ ಅಂತೇಳಿ ಜನ ಇನ್ನೂ ಕೂಡ ಜಾಗೃತರಾಗಲಿಲ್ಲ. ಈ ಮಧ್ಯದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ? ಅದರಲ್ಲಿ ನಾವು ಈಗ ಹೇಳಿದಾಗೆ ಅಂತ್ಯ ಸಂಸ್ಕಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ರಿಲೀಫ್ ಕಿಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಈ 2ನೇ ಅಲೆಯಲ್ಲಿ 2ನೇ ಪ್ರಾಶಸ್ತ್ಯ. ನಮ್ಮ ಮೊದಲನೇ ಪ್ರಾಶಸ್ತ್ಯ ಮನೆಗಳಿಗೆ ಹೋಗಿ ಗ್ರಾಮಗಳಲ್ಲಿರುವಂತಹ ಜನರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂಥದ್ದು. ಅದು ಮಸೀದಿಯ ಅಧ್ಯಕ್ಷರುಗಳನ್ನು ಕರೆದು, ಸಂಘ ಸಂಸ್ಥೆಗಳನ್ನು ಕರೆದು ಅವರಿಗೆ ಬೇಕಾದ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಆ ಜಾಗೃತಿ ಮೂಡಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ತಹಸೀಲ್ದಾರರು ಕೂಡ ಬಂದಿದ್ದಾರೆ ನಮ್ಮೊಟ್ಟಿಗೆ. ಆ ಮೂಲಕ ಜಾಗೃತಿಯನ್ನು ಮೂಡಿಸಿ ಎಲ್ಲಿವರೆಗೆ ಅಂತ ಹೇಳಿದರೆ, ಒಂದು ಜ್ವರ ಬಂದು ಆ ಜ್ವರ ಬಂದಂಥ ತಕ್ಷಣ ಹಾಸ್ಪಿಟಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಭಯಪಡುವಂತಹ ಒಂದು ವಾತಾವರಣ ಸೃಷ್ಟಿ ಇವತ್ತಿಗೂ ಕೂಡ ಅದು ಹೋಗಲಿಲ್ಲ. ಈ ಕ್ಷಣಕ್ಕೂ ಕೂಡ ಇದೆ. ಅಂಥವರ ಮನೆಗಳಿಗೆ ಹೋಗಿ ಅವರಿಗೆ ಜ್ವರ ಇದೆ, ನೀವು ಹಾಸ್ಪಿಟಲ್ಗೆ ಹೋಗಿ ಅನ್ನುವಂಥ ಎಲ್ಲಿವರೆಗೆ ಅಂತ ಹೇಳಿದರೆ, ಇಡೀ ರಾಜ್ಯದ ಇಡೀ ರಾಷ್ಟ್ರದಾಗಿರ್ಬೋದು, ನಾವು ಒಂದು ಅಂಕಿಅಂಶಗಳನ್ನು ತೆಗೆದು
ನೋಡುವುದಾದರೆ 95% ಜನರು ಕೋವಿಡ್ ಬಂದು ಅವರು ಗುಣಮುಖರಾಗಿ ಮನೆಗೆ ಹೋಗಿ ತಲುಪಿದ್ದಾರೆ. ಕೇವಲ 5% ಜನರು ಮಾತ್ರ ಮೃತರಾಗ್ತಾ ಇದ್ದಾರೆ. ಈ ಮೃತರಾದಂಥ ಅವರು ಯಾವ ರೀತಿಯ ಮೃತರಾಗ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಕೋವಿಡ್ ಬಾಧಿಸಿ ತಕ್ಷಣದಲ್ಲಿ ಹಾಸ್ಪಿಟಲ್ಗೆ ಹೋದವರು ಯಾರು ಕೂಡ ಮರಣ ಹೊಂದಲಿಲ್ಲ. ಕೊನೆ ಗಳಿಗೆಯಲ್ಲಿ ಹೋದಂತಹ ಸಂದರ್ಭ ಅವರಿಗೆ ಬೇಕಾದ ಟ್ರೀಟ್ಮೆಂಟನ್ನು ಹಾಸ್ಪಿಟಲಲ್ಲಿ ಕೊಡಲಿಕ್ಕೆ ಅಸಾಧ್ಯವಾದಾಗ ಆ ಕಾರಣದಿಂದ ಏನಾಗ್ತಾ ಇದ್ದಾರೆ, ಮರಣ ಹೊಂದ್ತಾ ಇದ್ದಾರೆ. ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟು ಹಲವಾರು ಜನರನ್ನು ಹಾಸ್ಪಿಟಲ್ಗೆ ಸೇರಿಸುವಂಥದ್ದು, ಅವರನ್ನು ಕಳಿಸುವಂಥದ್ದು, ಅವರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಆ ಭಯದ ವಾತಾವರಣಕ್ಕೆ ಒಂದು ಧೈರ್ಯವನ್ನು ತುಂಬುವಂಥದ್ದು. ಅದೇ ರೀತಿಯಲ್ಲಿ ವ್ಯಾಕ್ಸಿನ್ ತೆಗೆಯುವಾಗ ಕೂಡ ಹಲವಾರು ರೀತಿಯ ಭಯ ಇದೆ. ವ್ಯಾಕ್ಸಿನ್ ತೆಗೀಲಿಕ್ಕೂ ಕೂಡ ತುಂಬ ಜನರು ಹಿಂದೆಟಾಗ್ತಾ ಇದ್ದಾರೆ. ಆ ವ್ಯಾಕ್ಸಿನ್ ತೆಗೆಯುವಂಥ ವಿಚಾರದಲ್ಲಿಯೂ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಈಗ ಏನು 45ರಿಂದ 60ರವರೆಗೆ ಇದ್ದರೆ ಅವರ ಮನೆಗಳಿಗೆ ಹೋಗಿ ಅವರಿಗೆ ತೆಗೆದುಕೊಂಡು ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿ ಅವರಿಗೆ ಆಕ್ಸಿಜನ್ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯ ನಾಯಕರು ಕೂಡ ವ್ಯಾಕ್ಸಿನ್ ಅನ್ನು ತೆಗೆದು ಅದರ ವಿಡಿಯೋ ಫೋಟೋಗಳನ್ನು ವೈರಲ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವ್ಯಾಕ್ಸಿನ್ ಅನ್ನು ತಗೊಳ್ಳೋದು ಬೇಡ, ವ್ಯಾಕ್ಸಿನ್ ತಗೊಂಡ್ರೆ ಅದೇನೋ ದೊಡ್ಡ ಮಹಾಮಾರಿ ಆಗುತ್ತೆ, ನಾಳೆ ದಿನ ಬಹಳ ತೊಂದರೆ ಆಗಿಬಿಡ್ತದೆ ಅಂತ ಹೇಳುವಂಥದ್ದು. ಆದರೆ ಈ ಎರಡನೇ ಅಲೆಯ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ವ್ಯಾಕ್ಸಿನ್ ತಗೊಂಡಿದ್ದವರು ಯಾರು ಕೂಡ ಮೃತಪಟ್ಟಿದ್ದು ಎಲ್ಲಿ ಕೂಡ ಉದಾಹರಣೆಗಳು ಇಲ್ಲ. ಹಾಗಾಗಿ ಬಹುಶಃ ವ್ಯಾಕ್ಸಿನ್ ಕೂಡ ನಿಮ್ಮ ಇದೇನು ಅಭಿಯಾನದಲ್ಲಿ ವ್ಯಾಕ್ಸಿನ್ ಅನ್ನು ಕೂಡ ತಾವು ತಗೊಂಡು ಬಂದ್ಬಿಡೋದು ಒಳ್ಳೇದು ಅಂತ ಅನಿಸ್ತದೆ. ಅಲ್ಲ, ನಾವು ಈಗಾಗಲೇ ಜನಜಾಗೃತಿಯನ್ನು ಈಗಾಗಲೇ ನಾವು ಮೂಡಿಸ್ತಾ ಇದ್ದೇವೆ. ಈಗಾಗಲೇ ನಾವು 2-3 ನುರಿತ ವೈದ್ಯರ ಒಂದು ವಿಡಿಯೋವನ್ನು ಕೂಡ ಮಾಡಿ ಆ ವಿಡಿಯೋವನ್ನು ಕೂಡ ನಾವೇನು ಮಾಡಿದ್ದೇವೆ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರ ವ್ಯಾಕ್ಸಿನ್ ತೆಗೆಯುವುದನ್ನು ತೆಗೆದು ಕೂಡ ಸರ್ ಯಾಕೆ ತಗೊಳ್ಳೋಕೆ ಹಿಂದೇಟಾಗ್ತಾರೆ? ಅದರಲ್ಲಿ ಎಸ್ಪೆಷಲಿ ನಾನು ಕೇಳಬಾರ್ದು, ಈ ಜಾತಿ ಜನಾಂಗ ಎಲ್ಲೇನ ಮೀರಿ ನಾವು ಕೆಲಸವನ್ನು ಮಾಡ್ತಿದ್ದೀರಾ ಅಂತ ಆಗಲೇ ಹೇಳಿದ್ವಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತನ್ನದೇ ಆದ ಕೆಲಸವನ್ನು ಮಾಡ್ತಾ ಇದೆ ಅಂತೂ ನಾನು ಕೇಳ್ತೇನೆ. ಕೆಲವರು ತುಂಬ ಹಿಂಜರಿತಾ ಇದ್ದಾರೆ ವ್ಯಾಕ್ಸಿನ್ ತಗೊಳ್ಳೋಕೆ. ಯಾಕೆ ಕಾರಣ ಏನು? ಒಂದು ರೀತಿಯ ಭಯ, ವ್ಯಾಕ್ಸಿನ್ ತೆಗೆದರೆ ಏನಾದರೂ ನಮಗೆ ಅಡ್ಡ ಪರಿಣಾಮ ಬರ್ತದೆಯೋ ಅನ್ನುವಂತಹ ಒಂದು ಭಯ, ತಪ್ಪು ಕಲ್ಪನೆಯೂ ಕೂಡ ಇದೆ. ಒಂದು ತಪ್ಪು ಕಲ್ಪನೆಯೂ ಕೂಡ ನಮ್ಮಲ್ಲಿ ತುಂಬ ಮಂದಿಯಲ್ಲಿದ್ದಾರೆ. ಆ ಒಂದು ಇದನ್ನು ಕೂಡ ತೆಗೆದುಕೊಂಡ ಕಾರಣದಿಂದ ಅವರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೇವೆ. ಇದು ವ್ಯಾಕ್ಸಿನ್ ತೆಗೆಯುವ ಕಾರಣದಿಂದ ಎಲ್ಲಿಯೂ ಕೂಡ ಮೊತ್ತ ಹೊಂದಿರಲಿಲ್ಲ. ಆ 2 ವ್ಯಾಕ್ಸಿನ್ ತೆಗೆದಾಗ ಮಾತ್ರ ನಮಗೆ ಏನಾಗ್ತಾ ಇದೆ, ಒಂದು ಒಳ್ಳೆಯ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಇದೆ. ಆ ಇಮ್ಯುನಿಟಿ ಪವರ್ ಜಾಸ್ತಿ ಆದ ಕಾರಣದಿಂದ ಮರಣ ಹೊಂದುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ರೋಗದ ತೀವ್ರಗತಿಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ ಎನ್ನುವುದನ್ನು ನಾವು ಮನವರಿಕೆ ಮಾಡಿಕೊಡು. ಅದರೊಂದಿಗೆ ಈಗ ವಿದೇಶಗಳಿಗೆ ಹೋಗುವುದಾದ್ರೂ ಕೂಡ ಈ ವ್ಯಾಕ್ಸಿನ್ ಕಡ್ಡಾಯವಾಗಿ ಮಾಡಿದ್ದಾರೆ. ಇದು ಕೂಡ ನಾವೇನು ಅಂತ ಹೇಳಿದ್ರೆ, ಅವರಿಗೆ ಧಾರ್ಮಿಕವಾದ ನಂಬಿಕೆಯು ಕೂಡ ಅವರಿಗೆ ಏನಿದೆ, ಮಕ್ಕ ಆಗಿರ್ಬೋದು, ಮದೀನಾ ಆಗಿರ್ಬೋದು, ಇಲ್ಲಿಗೆ ಧಾರ್ಮಿಕ ನಂಬಿಕೆ ಹೋಗ್ಲಿಕ್ಕೆ, ಆಗ ಅಲ್ಲಿ ಹೋಗಬೇಕು ಅಂತ ಹೇಳಿ ವ್ಯಾಕ್ಸಿನ್ ಕಡ್ಡಾಯ. ಈ ಒಂದು ಕಾರಣವನ್ನು ಹೇಳಿಯೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. ನಾವು ವ್ಯಾಕ್ಸಿನ್ ತೆಗೆಯುವುದರಿಂದ ನಮ್ಮಲ್ಲಿ ಆರೋಗ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ. ಸಾಂಕ್ರಾಮಿಕ ರೋಗ ನೀನು ಮುಸ್ಲಿಮ್, ನೀನು ಹಿಂದೂ, ನೀನು ಕ್ರೈಸ್ತ ಅಂತೇಳಿ ಬರ್ತಾ ಇಲ್ಲ. ಬಹುಶಃ ತಾವೇ ನೋಡಿರ್ಬೋದು ಹ್ಯಾರಿ ಸರ್, ದೇವಾಲಯಗಳು ಬಾಗಿಲು ಮುಚ್ಚಿತು, ಚರ್ಚ್ಗಳು ಬಾಗಿಲು ಮುಚ್ಚಿತು, ಮಸೀದಿಗಳು ಬಾಗಿಲು ಮುಚ್ಚಿತು. ಆದರೆ ಆಸ್ಪತ್ರೆ ಎಲ್ಲರನ್ನ ಕರೀತು, ಎಲ್ಲರೂ ಬನ್ನಿ ಚಿಕಿತ್ಸೆಗೆ ನನ್ನ ಹತ್ರ, ನಾನೇ ದೇವರು ನಿಮಗೆ ಅಂತ ಹೇಳುವಂಥ ಆ ಒಂದು ಸಂದೇಶನ ಹೊರಗಿಡ್ತು. ಈ ಕೊರೋನಾ ಯಾವಾಗ ಆರಂಭ ಆಯಿತು ಅಲ್ಲಿಂದ ಏನೋ ಒಂದು ರೀತಿಯ ಭಯದ ಆತಂಕಗಳಿರ್ಬೋದು, ಅಥವಾ ನಾನೇನೋ ಸಾಧಿಸಿಬಿಡ್ತೇನೆ ಅಂತ ಹೇಳೋದು ಕೂಡ ನನ್ನಿಂದ ನಾನೇನಲ್ಲ, ತೃಣಮೂಲ ನಾನು ಇಲ್ಲಿಗೆ ಅಂತ ಹೇಳೋದನ್ನು 2018ಕ್ಕೆ ನಮಗೆ ಗೊತ್ತಿದೆ. ಪ್ರಳಯ ವಿಕೋಪ ಸಂದರ್ಭದಲ್ಲಿ ಎಷ್ಟು ಜನ, ಬಹುಶಃ ಪ್ರತ್ಯಕ್ಷ ಸಾಕ್ಷಿ ಹ್ಯಾರಿಸ್ ತಾವು ಕೂಡ ನೋಡಿದ್ದೀರಾ, ಮನೆಗೆ ತೆರಳಿದ್ದೀರಾ, ಎಲ್ಲರನ್ನು ಭೇಟಿಯಾಗಿದ್ದೀರಾ, ಬೇಕಾದಂಥ ಫುಡ್ ಕಿಟ್ಟನ್ನು ಒದಗಿಸಿಕೊಟ್ಟಿರಾ. ಅಷ್ಟೊಂದು ಸಂದರ್ಭದಲ್ಲಿ ನಾನು ಕೂಡ ಸಾಕ್ಷಿ ತಾವು ಮಾಡಿದ ಕೆಲಸಕ್ಕೆ. ಆದರೆ ಕೊರೋನಾ ಆರಂಭದ ಅಲೆಗೂ 2ನೇ ಅಲೆಗೂ ಅಜಗಜಾಂತರ ವ್ಯತ್ಯಾಸಗಳಾಯಿತು. ಆರಂಭದಲ್ಲಿ ನೆಗ್ಲೆಕ್ಟ್ ಆಯಿತು, ಭಾಳಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟು, ಏನು ಸುಮ್ಮನೆ ಕೊರೋನಾ ಏನಿಲ್ಲ, ಎಲ್ಲ ಜನ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಏನಿಲ್ಲ ಅಂತ. ಆದರೆ 2ನೇ ಅಲೆಯಲ್ಲಿ ನಾವು ಬೇಕಾದಷ್ಟು ಜನನ ಕಳ್ಕೊಂಡ್ಬಿಟ್ಟು, ಒಳ್ಳೆಯವ್ರನ್ನ ಕಳ್ಕೊಂಡ್ಬಿಟ್ಟು, ಕೆಲವರ ಫೋಟೋಗಳು ನೋಡುವಾಗ ಕೆಲವೊಮ್ಮೆ ಪೇಪರ್ ಓದುವಾಗ ಇವ್ರು ಹೋಗ್ಬಿಟ್ರಾ ಅಂತ ಹೇಳುವಷ್ಟು ಧಾವಂತಕ್ಕೆ ಬಂದು. ಯಾಕೆ ಇಷ್ಟು ಹೊಡೆತ ನಮಗೆ ಬಿತ್ತು ಅಂತ? ತಾವು ರಾಜ್ಯ PR ಆಗಿದ್ದರಿಂದ ಈ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ, ಯಾಕೆ ಹೊಡೆತ ಬಿತ್ತು ಅಂತ. ಅಲ್ಲ, ಅದೇ ಮೊದಲನೆಯ ಅಲೆ ಯಾವಾಗ ಬಂತು ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಂತ ಪ್ರಿಕಾಷನ್ಸ್ 2ನೇ ಅಲೆಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ. ಒಂದು, ಜನರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತೊಂದು, ಅದಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರವಾಗಿ ಇರ್ಬೋದು, ಇದರಲ್ಲಿ ಜನರಿಗೆ ಬೇಕಂತ ಏನೆಲ್ಲ ಇದಿದೆ, ಅಗತ್ಯತೆ ಇದೆಯೋ, ಮುನ್ನೆಚ್ಚರಿಕೆ ಕ್ರಮಗಳಿದೆಯೋ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾವಾಗ ಬಾಕಿ
ಬಾಕಿಯೆಲ್ಲ ರಾಜ್ಯಗಳಲ್ಲಿ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿದಾಗ ಅವರು ಬೇಕಾದಂಥ ಪ್ರಿಕಾಷನ್ಸ್ ತೆಗೆದಿದ್ದಾರೆ. ಆದರೆ ಇಂಡಿಯಾದಲ್ಲಿ ಅದು ಆಗಲಿಲ್ಲ. ಆ ಒಂದು ಮುನ್ನೆಚ್ಚರಿಕವಾದಂತಹ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಚುನಾವಣೆಗಳು ಪಂಚರಾಜ್ಯಗಳಲ್ಲಿ ಚುನಾವಣೆ ಆದಾಗ ಕೂಡ ಅವರೇ ಆ ರ್ಯಾಲಿಗಳನ್ನು ಮಾಡುವಾಗ ಸಂಪೂರ್ಣವಾಗಿ ಯಾವುದೇ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡದೆ ಮಾಸ್ಕ್ಗಳನ್ನು ಧರಿಸದೆ ಅವರು ಏನು ಮಾಡಿದ್ದಾರೆ, ಆ ಕೊರೋನಾದ ಸಂದರ್ಭದಲ್ಲಿ ಅವರು ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ. ಅದೇ ಸಂದರ್ಭ ಇಲ್ಲಿನ ಜನರಿಗೆ ಏನು ಅವಶ್ಯಕತೆ ಇದೆಯೋ ಯಾವದೆಲ್ಲ ಇಲ್ಲಿನ ವೈದ್ಯಕೀಯ ತಜ್ಞರು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ರು. ಮುನ್ನೆಚ್ಚರಿಕೆ ಕೊಡುತ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಪ್ರಿಕಾಷನ್ ತೆಗೀಲಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ಬಹುಶಃ ಹೇಳ್ಬೋದು, ಇವತ್ತಿನ ಒಂದು ವ್ಯಾಕ್ಸಿನ್ ಏನಿದೆಯೋ ವ್ಯಾಕ್ಸಿನ್ ಎನ್ನುವಂಥದ್ದು ಇಡೀ ರಾಷ್ಟ್ರದ ಜನರಿಗೆ ಕಡ್ಡಾಯವಾಗಿ ಕೊಡಬೇಕಾದಂತಹ ಆದ್ಯ ಕರ್ತವ್ಯ ಇಲ್ಲಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿತ್ತು. ಆದರೆ ಅವರು ಇದಕ್ಕೆ ಒಂದು ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತ ಮಾತ್ರ ಘೋಷಣೆ ಮಾಡಿದ್ದಾರೆ ಹೊರತು ಅದನ್ನು ಬಿಡುಗಡೆ ಮಾಡಲಿಲ್ಲ. ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಏನು ಮಾಡಬೇಕಾಗಿ ಬಂತು, ಮಧ್ಯಪ್ರವೇಶ ಮಾಡಿ ಇಲ್ಲಿ ನೀವು ವ್ಯಾಕ್ಸಿನನ್ನು ಕೊಡಬೇಕು ಅಂತ ಹೇಳಿದಾಗ ಎಚ್ಚರಿಕೆಯನ್ನು ಕೊಟ್ಟಾಗ ನಂತರದಲ್ಲಿ ಏನು ಮಾಡಿದ್ದಾರೆ, ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವ್ಯಾಕ್ಸಿನ್ ಕೊಡಲಿಕ್ಕೆ ಬಂದಿದ್ದಾರೆ ತಿಳಿದ್ರೆ ಅದು ಇವತ್ತಿಗೂ ಕೂಡ ಏನಾಗಲಿಲ್ಲ. 18ರ ಮೇಲ್ಪಟ್ಟವರಿಗೆ ಆಂದೋಲನ ನಡೀತಾ ಇದೆ. ವ್ಯಾಕ್ಸಿನ್ ಆಂದೋಲನ ಹೇಳ್ಬೋದು. ಎಲ್ಲರ ಮನೆ ಜಾಗೃತಿ ಮೂಡಿಸೋದು, ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳುವಂಥದ್ದು ಪೂರ್ವ ಸಿದ್ಧತೆಗಳು ಆಗಲಿಲ್ಲ. ಇವತ್ತಿಗೂ ಕೂಡ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೂ ಕೂಡ ಏನಾಗಲಿಲ್ಲ, ಆ ಒಂದು ವ್ಯಾಕ್ಸಿನ್ ಕೂಡ ಇನ್ನೂ ತಲುಪಲಿಲ್ಲ. ಈ ಮೊದಲನೇ ಡೋಸು ಅನ್ನುವಂಥ 45 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈಗಲೂ ಏನಾಗ್ತಾ ಇದ್ದಾರೆ, ಸರತಿ ಸಾಲಲ್ಲಿ ನಿಲ್ಲುವಂತಹ ಮತ್ತು ಇನ್ನೂ ಕೂಡ ಅದರ ಒಂದು ವ್ಯಾಪಕವಾದ ಪ್ರಚಾರ ಆಗಲಿಲ್ಲವೋ ಅಥವಾ ಅವ್ರಿಗೆ ತಲುಪಲಿಲ್ಲವೋ ಈ ರೀತಿಯ ಒಂದು ನಿರ್ಲಕ್ಷ್ಯತೆ ನಮ್ಮಲ್ಲಿ ಕಂಡು ಬಂದಿದೆ. ನಮ್ಮಲ್ಲಿ ಕೂಡ ಒಂದು ಭಯ ಇತ್ತು. ಆರಂಭದಲ್ಲಿ ತುಂಬ ವ್ಯಾಕ್ಸಿನ್ಗಳು ವೇಸ್ಟ್ ಆಗಿ ಹೋಯ್ತು. ಆಗ ನಮ್ಮಲ್ಲಿ ಕೂಡ ಒಂದು ಭಯ ಇತ್ತು, ಬೇರೆಯವ್ರು ತಗೊಳ್ಳಿ, ಅವ್ರು ತಗೊಂಡು ನಂತರ ನಾವು ನೋಡ್ಕೊಳ್ಳೋ ಇಲ್ಲಿ ನಾವೇ ಮುಂದೆ ಹೋಗೋದ ಪರಿಸ್ಥಿತಿಗಳು ಕೂಡ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದಿಲ್ಲ. ನಾವು ಕೂಡ ಹೋಗುವಂಥ ಪರಿಸ್ಥಿತಿಗಳನ್ನ ಇರಲಿಲ್ಲ. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ತಮ್ಮನ್ನು ಕೇಳಬೇಕು. ಇಷ್ಟೆಲ್ಲ ಸೇವಾ ಕಾರ್ಯಗಳನ್ನು ತಾವು ಮಾಡಿದ್ರಿ, ತುಂಬ ಹೇಳಿದ್ರಿ. 2ನೇ ಅಲೆಯಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಆ್ಯಂಬುಲೆನ್ಸಿಂದ ಇರ್ಬೋದು, ಬ್ಲಡ್ ಡೊನೇಟ್ ಮಾಡೋದು ಇರ್ಬೋದು, ಫುಡ್ ಕಿಟ್ ಕೊಡಬಹುದು, ಸುಮಾರು 13 ಲಕ್ಷಕ್ಕೂ ಅಧಿಕ ಫುಡ್ ಕಿಟ್ಗಳ ವಿತರಣೆಗಳಿರ್ಬೋದು ಅಲ್ವಾ? ಅಲ್ಲ, ಫುಡ್ ಕಿಟ್ಗಳು 7 ಲಕ್ಷಕ್ಕೂ ಅಧಿಕವಾದಂಥ ಫುಡ್ ಪ್ಯಾಕೆಟ್ಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ 2.5 ಲಕ್ಷಕ್ಕಿಂತ ಕುಟುಂಬಗಳಿಗೆ ಫುಡ್ ಕಿಟ್ಗಳ ವಿತರಣೆಗಳು, ಇವೆಲ್ಲ ಕೆಲಸಗಳನ್ನ ತಾವು ಮಾಡ್ಕೊಂಡು ಬರ್ತೀವಿ. ಇದು ಖರ್ಚು ವೆಚ್ಚನ ಯಾರು ಭರಿಸ್ತಾರೆ? ನಮಗೆ ಈ ಎಲ್ಲ ಖರ್ಚು ವೆಚ್ಚಗಳು ಕೂಡ ದಾನಿಗಳ ಸಹಕಾರದಿಂದಲೇ ಆಗುವಂಥದ್ದು. ನಮಗೆ ನಿರಂತರವಾಗಿ ದಾನಿಗಳು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಈ ಒಂದು ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಿದಾಗ ಯಾರಿಂದಲೂ ಕೂಡ ಹಣ ಪಡೆಯುವಂಥದ್ದಾಗಿರಲಿ ಅದ್ಯಾವುದೂ ಕೂಡ ಆಗಲಿಲ್ಲ. ಆದರೆ ನಮಗೆ ಬಂದಿತ್ತು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಯಾಕೆ ಬಂತು? ಹೌದು, ನಮ್ಮಲ್ಲಿ ಹಣ ಸಂಗ್ರಹ ಮಾಡ್ತಾ ಇದ್ದ ಆಗಲೇ ಹೇಳಿದಾಗೆ ನಮ್ಮ ಬೆಳವಣಿಗೆ, ನಮ್ಮ ಈ ಕಾರ್ಯಚಟುವಟಿಕೆಗಳನ್ನು ಸಹಿಸದ ಕೆಲವೊಂದು ಶಕ್ತಿಗಳಿದೆ. ಆ ಶಕ್ತಿಗಳಿಗೆ ಏನಾಗಿದೆ ಅಂತ ಹೇಳಿದರೆ ಇದನ್ನು ಹೇಗಾದರೂ ಮಾಡಿ ನಮ್ಮ ಮೇಲೆ ಆರೋಪ ಮಾಡಬೇಕೆನ್ನುವಂಥ ಉದಾಹರಣೆ ಮಾಡಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಒಂದು ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡುವಂತಹ ಸಂದರ್ಭ, ಅಲ್ಲಿನ ಫೋಟೋವನ್ನು ತೆಗೆದು ಇವರು ಹಣವನ್ನು ಪಡೆಯುತ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಕವಾಗಿ ಪ್ರಚಾರ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಮೃತ ಹೊಂದಿದ ಆ ವ್ಯಕ್ತಿಯ ಮಗನು ಸ್ವತಃ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡ್ತಾರೆ. ಎಲ್ಲಿವರೆಗೆ ಮೃತದೇಹಕ್ಕೆ ಹಣ ಪಡೆಯೋದು ಹೋಗಲಿ, ಆಂಬ್ಯುಲೆನ್ಸ್ನ ಹಣವನ್ನು ಕೂಡ ಇವರು ಏನು ಮಾಡಲಿಲ್ಲ, ನಮ್ಮಿಂದ ಪಡೆಯಲಿಲ್ಲ ಎನ್ನುವಂತಹ ವಿಚಾರವನ್ನು ಅವರು ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ತಾರೆ. ದಾನಿಗಳು ನಮಗೆ ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಹಲವಾರು ಜನರು ಯಾರು ಈ ಒಂದು ಕೆಲಸ ಕಾರ್ಯಗಳು ಮಾಡಿದಾಗ ಹಲವಾರು ಜನರು ನಮಗೆ ಪ್ರಾರ್ಥನೆಯೂ ಕೂಡ ಇದೆ. ಇದೆಲ್ಲವಾಗಿರ್ತದೆ ನಮ್ಮ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಒಂದು ರೀತಿ ಬಲ ಸಿಕ್ಕಿದ್ದು. ಹೌದು. ಮತ್ತೊಂದು ಕಡೆಯಿಂದ ಟೆಲಿಕೌನ್ಸಿಲಿಂಗ್ ತಾವು ಮಾಡ್ತಾ ಇದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ ಟೆಲಿಕೌನ್ಸಿಲಿಂಗ್? ನಮ್ಮಲ್ಲಿ ಟೆಲಿಕೌನ್ಸಿಲಿಂಗ್ ಅನ್ನುವಂಥದ್ದು ನಾವು ಪ್ರಮುಖವಾಗಿ ಅದೇ ಹೇಳಿದಾಗೆ ತುಂಬ ಜನರಿಗೆ ಭಯ ಇದೆ. ವ್ಯಾಕ್ಸಿನ್ ತೆಗೆದಾಗಿರ್ಬೋದು, ಕೋವಿಡ್ಗೆ ವ್ಯಾಕ್ಸಿನ್ ಆಗಿರ್ಬೋದು ಅಥವಾ ಕೋವಿಡ್ ಆಗಿರ್ಬೋದು. ಈ ಸಂದರ್ಭ ನಾವೆಲ್ಲ ಕಡೆಗಳಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನು ತೆಗೆಯುವುದರ ಮೂಲಕ ಅಲ್ಲಿಗೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ನಮ್ಗೆ ಏನೆಲ್ಲ ಸಮಸ್ಯೆಗಳಿದೆ, ಏನು ಮಾಡ್ಬೋದು, ಡೈರೆಕ್ಷನ್ಸ್ಗಳನ್ನು ಕೂಡ ನಮ್ಮಲ್ಲಿ ಕೇಳ್ತಾ ಇದ್ರು. ನಾವು ಪ್ರಮುಖವಾಗಿ ಮಂಗಳೂರಲ್ಲೇ, ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ, ದಾವಣಗೆರೆ, ಮೈಸೂರು ಇಂತಹ ಕಡೆಗಳಲ್ಲಿ ಪ್ರಮುಖ ನಗರಗಳಲ್ಲಿ ಹೆಲ್ಪ್ ಡೆಸ್ಕ್ ಮತ್ತು ಟೆಲಿಕೌನ್ಸಿಲಿಂಗ್ಗಳನ್ನು ಮಾಡಿದ್ದೇವೆ.
ಮಾಡಿದೆ. ಇದರಲ್ಲಿ ತುಂಬ ಜನರ ಕಾಲ್ ಬರುವುದರ ಮೂಲಕ ನಾವು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ, ಅವರಿಗೆ ಈ ಒಂದು ಕೋವಿಡ್ನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವುದರಿಂದ, ನಮಗೆ ಬೇಕಾದಂತಹ ಎಲ್ಲ ರೀತಿಯ ಆರೋಗ್ಯದಲ್ಲಿ ನಾವು ಔಷಧಿಯನ್ನು ತೆಗೆದುಕೊಂಡ್ರೆ ನಮಗೆ ಈ ಕೋವಿಡಿಂದ ರಿಮೂವ್ ಆಗ್ಬೋದು, ಯಾವುದೇ ತೊಂದರೆಗಳಿಲ್ಲ ಎನ್ನುವಂತಹ ಒಂದು ಕೌನ್ಸಿಲಿಂಗ್, ಅವರ ಮನದಲ್ಲಿರುವಂಥ ಒಂದು ಭಯ ಏನಿದೆಯೋ ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾಗಿದೆ ಮತ್ತು ಸಕ್ಸಸ್ ಕೂಡ ಆಗಿದೆ. ತುಂಬ ಜನರಿಗೆ ಉಪಕಾರ ಆಗಿದೆ. ನಿಮ್ಮಲ್ಲಿ ನುರಿತ ತಂಡ ಇದೆಯಾ ಅಥವಾ ತಾವು ಹೇಳಿದಾಗ ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರ ಆ ತಂಡನೇ ಕೆಲಸ ಮಾಡುತ್ತೆ ನಮ್ಮ ಮನೆಗೆ ಜಾಗೃತಿ ಮಾಡಲಿಕ್ಕೆ ಸಪರೇಟ್ ಆಗಿ? ಅದೇ ಈ ಇದರಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದೊಂದು ತಂಡಗಳಿಗೆ ಒಂದೊಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಮಂದಿ ಫೋನ್ನಲ್ಲಿ ಮಾತಾಡಿ ಅವರಿಗೆ ಮನವರಿಕೆ ಮಾಡಿಕೊಡೋರು ಇರ್ಬೋದು, ಕೆಲವೊಂದು ಮಂದಿ ಅಂತ್ಯ ಸಂಸ್ಕಾರ ಮಾಡೋದ್ರಲ್ಲಾಗಿರ್ಬೋದು, ಕೆಲವೊಂದು ರಿಲೀಫ್ ವರ್ಕ್ ಮಾಡೋದ್ರಲ್ಲಾಗಿರ್ಬೋದು. ಈ ರೀತಿಯ ಕೆಲಸ ಕಾರ್ಯಗಳು ನುರಿತರಾಗಿದೆ. ಅಂಥವರನ್ನು ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು ಇರ್ತಾರೆ, ಕಲಿತಂಥ ವ್ಯಕ್ತಿಗಳಿರ್ತಾರೆ, ಅವರಿಗೆ ಜಾಸ್ತಿಯಾಗಿ ಹೆಲ್ಪ್ ಡೆಸ್ಕ್ಗಳಲ್ಲಿ ಇರಿಸುವುದರಿಂದ ಅವರಿಗೆ ಮಾಹಿತಿಗಳು ಇರ್ತದೆ. ನಮ್ಮಲ್ಲಿಯೂ ಕೂಡ ಕೆಲವೊಂದು ನಾವು ಎಲ್ಲದಕ್ಕಿಂತಲೂ ಮುಂಚಿತವಾಗಿ ಸುಮಾರು 15 ಡಾಕ್ಟರ್ಸ್ಗಳನ್ನು ಕನ್ಸಲ್ಟ್ ಮಾಡಿದ್ದೇವೆ. ಡಾಕ್ಟರ್ಸ್ಗಳು ವ್ಯಾಕ್ಸಿನ್ನ ಬಗ್ಗೆ ಆಗಿರ್ಬೋದು, ಕೋವಿಡ್ನ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನು ಕನ್ಸಲ್ಟ್ ಮಾಡಿಕೊಂಡು ಅವರೆಲ್ಲರೊಂದಿಗೆ ಮಾಹಿತಿಯನ್ನು ಪಡೆದು, ಆ ಮಾಹಿತಿಯನ್ನು ಪಡೆದ ನಂತರ ನಮ್ಮ ಕಾರ್ಯಕರ್ತರಿಗೆ ಇದರ ಒಂದು ತರಬೇತಿಯನ್ನು ಕೊಟ್ಟು ಅವರು ಅದರ ಮೂಲಕ ಈ ಕೌನ್ಸಿಲಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಜಾಗೃತಿಯನ್ನಾಗಿದೆ ಮಾಡ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಇನ್ನೆರಡು ಪ್ರಶ್ನೆ ಇದೆ ಬಾಕಿ ಇದೆ. ಯಾರಿ ಸರ್ 2 ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ವಿಶ್ವಾಸ ನನಗಿದೆ. ಅದಕ್ಕಿಂತ ಮುಂಚೆ ತಮಗೆ ಬಹಳಷ್ಟು ನೋವು ಕೊಟ್ಟ ಘಟನೆ ಯಾವುದರ ರೀತಿಯ ಅಂತ? ಕೊರೋನಾ 1ನೇ ಅಲೆ ಇರ್ಬೋದು, 2ನೇ ಅಲೆ ಇರ್ಬೋದು. ಇದರಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ರು ಕೂಡ ಯಾಕೆ ಈ ರೀತಿ ಒಂದು ರೀತಿ ಕುವಾಹಕದ ಮಾತುಗಳಿದ್ದಾವೆ, ಅಥವಾ ನಮ್ಮನ್ನು ಯಾಕೆ ಈ ರೀತಿ ಚುಚ್ಚುತ್ತಾರೆ ಅಂತ ಅನಿಸಿದೆಯಾ ತಿಳಿದರೆ, ನಮ್ಮಲ್ಲಿ ನಾವು ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ನಮ್ಮ ಹೋರಾಟ ಅಥವಾ ಈ ಕೋವಿಡ್ ಆಗಿರ್ಬೋದು, ಪ್ರಕೃತಿ, ಇದೆಲ್ಲದರಲ್ಲಿಯೂ ಕೂಡ ನಾವು ನಿರಂತರವಾಗಿ ದಮನಿತ ವರ್ಗ, ಶೋಷಿತರಿಗೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಅನ್ಯಾಯವಾಗಿ ಮಾಡ್ತಾ ಇರುವ ಕಾರಣದಿಂದ ನಮ್ಮಲ್ಲಿ ಒಂದು ಸ್ಪಷ್ಟವಾಗಿದೆ ಅಂತೇಳಿದರೆ, ಇವತ್ತು ಯಾರು ದೂರ ತಳ್ಳಲ್ಪಟ್ಟಿದ್ದಾರೆಯೋ ಅವರ ಒಂದು ಪ್ರತಿನಿಧಿಯಾಗಿ ಆಗಿದ್ದೇವೆ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಆಗ ನಮ್ಮನ್ನು ತುಳಿಯಲಿಕ್ಕೆ ಇನ್ನೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಯಾವುದರ ಬಗ್ಗೆ ನಾವೇನು ಮಾಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ನಾವು ಇನ್ನೂ ಕೂಡ ಅದರಿಂದ ಇನ್ನೂ ಕೂಡ ಹೆಚ್ಚಿನ ಮುತುವರ್ಜಿಯೊಂದಿಗೆ ಮುಂದೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾರ ಮಾತಿಗೂ ಕೂಡ ಆರೋಪಗಳು ಮಾಡ್ತಾ ಇರುವಂಥದ್ದು ಮಾಡ್ತಾ ಇರಲಿ, ಆದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ರಾಜ್ಯರಹಿತವಾಗಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಬಹುಶಃ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. PFIನ ನಿಷೇಧಿಸಬೇಕು ಅಂತ ಹೇಳುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಇದಕ್ಕೆ ಪೂರಕವಾಗಿ ನಾನು ಆರಂಭದಲ್ಲಿ ತಮ್ಮನ್ನು ಕೇಳಿದೆ, STPI ಮತ್ತು PFIನ ವ್ಯತ್ಯಾಸ ಏನು ಅಂತ. ತಾವು PFIದು ಹೇಳಿದರು, ದಲಿತರ, ಶೋಷಿತರ, ಅಲ್ಪಸಂಖ್ಯಾತರ ಧ್ವನಿಯಾಗಿ ಇದೆ. ಆದರೆ STPI ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ತಾ ಇದೆ ಅಂತ. ಈ ದಲಿತರ, ಶೋಷಿತರ, ಅಲ್ಪಸಂಖ್ಯಾತರ ಧ್ವನಿಯಾಗಿರುವಂಥದ್ದು ಇರುವಂಥ ಸಂದರ್ಭದಲ್ಲಿ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ನಿಷೇಧ ಮಾಡಬೇಕು ಅಂತ ಹೇಳುವಂಥ ಒಂದು ರೀತಿಯ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ತಮಗೆ ಗೊತ್ತಿದೆ ಭಾಳಷ್ಟು ಕಡೆಗಳಲ್ಲಿ ಕೂಗುಗಳು ಯಾಕೆ ಕೇಳಿ ಬರ್ತಾ ಇದೆ ಅಂತ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಚಟುವಟಿಕೆಗಳು ಏನಿದೆಯೋ ಇದರಲ್ಲಿ ನಿಸ್ವಾರ್ಥವಾದ ಸೇವೆ. ಎಷ್ಟು ವರ್ಷ ಆಯಿತು ನಿಮ್ಮ? 2007ರಲ್ಲಿ ಪಾಪ್ಯುಲರ್ ಫ್ರಂಟ್ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ. ಈಗ ಸುಮಾರು 14 ವರ್ಷ ನಮ್ಮ ಕಾರ್ಯಚಟುವಟಿಕೆಗಳು ನಡೆಸ್ತಾ ಬರ್ತಾ ಇದೆ. ಈ 14 ವರ್ಷಗಳಲ್ಲಿ ಎಲ್ಲಿಯೂ ಕೂಡ ರಾಷ್ಟ್ರಕ್ಕೆ ವಿರೋಧವಾದ ಅಥವಾ ಈ ದೇಶಕ್ಕೆ ಮಾರಕವಾದ ಯಾವುದೇ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಲಿಲ್ಲ. ಅದಕ್ಕೆ ನಾವು ಕೂಡ ಸನ್ನದ್ಧರು ಕೂಡ ಅಲ್ಲ. ಈ ದೇಶದಲ್ಲಿರುವಂತಹ ತುಳಿತಕ್ಕೊಳಗಾದವರಿಗೆ ಬೇಕಾದ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಆ ಮುಂಚೂಣಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಲ್ಲಿ ಹಕ್ಕುಗಳು ವಂಚಿತರಾದಂತಹ ಸಂದರ್ಭ, ಆ ಹಕ್ಕಿಗೆ ಬೇಕಾಗಿ ನಾವು ಹೋರಾಟ ಮಾಡ್ತೇವೆ. ಉದಾಹರಣೆಗೆ ದಿಡ್ಡಳ್ಳಿ ಹೋರಾಟ ಆಗಿರಬಹುದು ಅಥವಾ ಇನ್ನಿತರ ಹೋರಾಟ. ನಾವು ಹೋರಾಟದಲ್ಲಿ PFI ಪ್ರಮುಖ ಪಾತ್ರವನ್ನು ಅದಕ್ಕೆ ಬರ್ತಾ ಇರೋದು. ಈ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಈ ಹೋರಾಟದಿಂದ ಕೆಲವೊಂದು ಶಕ್ತಿಗಳಿಗೆ ಸಹಿಸಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ತಿಳಿದ್ರೆ ಅವರ ಬಂಡವಾಳಗಳು ಹೇಳ್ತಾ ಇದ್ರಿ ಕೆಲವೊಂದು ಶಕ್ತಿಗಳಿಗೆ ಅಂತ. ಒಂದು 10 ಸಲ ಆಯ್ತು ನಿಮ್ಮ ಬಾಯಿಂದ ನಾನು ಈ ಕೆಲವು ಶಕ್ತಿಗಳಿಗೆ ಅಂತ. ಹೌದು, ಅವರಿಗೆ ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅವರ ಬಂಡವಾಳಗಳು ಬಯಲಾಗ್ತಾ ಇದೆ. ನಿಮ್ಮ ದೇಶ ಬಹಳ
ಇದು ಕಲ್ಪನೆಗಳು ಸರಿಯಾಗಿದೆ. ಒಂದು ಕಡೆಯಿಂದ ದಲಿತರ, ದಮನಿತರ ಮತ್ತು ಅಲ್ಪಸಂಖ್ಯಾತರ ಶೋಷಣೆಗೆ ಯಾರು ಒಳಗಾಗಿರ್ತಾರೆ ಅವರ ಧ್ವನಿಗೆ ಪ್ರತಿಧ್ವನಿಯಾಗಿ ನೀವು ಇರುವಂಥ ಸಂಘಟನೆ. ತಾವೇ ಆರಂಭದಲ್ಲಿ ನಮ್ಮದು ಉಗ್ರವಾದಿ ಸಂಘಟನೆಗಳಲ್ಲ, ಕೋಮುವಾದಿ ಸಂಘಟನೆಗಳಲ್ಲ, ಬೆಂಕಿ ಹಚ್ಚುವ ಸಂಘಟನೆಗಳಲ್ಲ ಅಂಥದ್ದು ಇದ್ದಾಗ PFI ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ಎಲ್ಲೋ ರೀತಿ ಟಕ್ಕಂತಾಗಿ ಒಂದು ರೀತಿ ವಿಭಿನ್ನ ಚಿಂತನೆಗಳು ಹರಿಯುತ್ತದೆ. ಯಾಕೆ? ಹೌದು, ಅದೇ ನಾನು ಹೇಳ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಆ ಅನ್ಯಾಯಕ್ಕೊಳಗಾದಾಗನೇ ಯಾರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ, ಆ ಹಕ್ಕುಗಳು ವಂಚಿಸಲ್ಪಟ್ಟಂತಹ ಸಂದರ್ಭದಲ್ಲಿ, ಮತ್ತು ಇಲ್ಲಿ ಈ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರವಾಗಿದೆ. ಇಲ್ಲಿ ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಕೂಡ ಸಮಬಾಳು ಇದೆ, ಎಲ್ಲರಿಗೂ ಅವರದೇ ಆದಂತಹ ಸ್ವಾತಂತ್ರ್ಯಗಳಿದೆ, ಅವರದೇ ಆದ ಹಕ್ಕುಗಳು ಇಲ್ಲಿನ ಸಂವಿಧಾನ ಕಲ್ಪಿಸಿಕೊಡ್ತದೆ. ಆ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ. ಆ ಹೋರಾಟಗಳು ಇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಸಹಿಸಲಿಕ್ಕೆ ಸಾಗದಂತಹ ವ್ಯಕ್ತಿಗಳು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನು ಮಾಡಿದಾಗ ನಮ್ಮನ್ನು ನಿಷೇಧಕ್ಕೊಳಪಡಿಸಬೇಕು ಅನ್ನುವಂಥದ್ದು. ಇಲ್ಲಿವರೆಗೆ ಅಂತ ಹೇಳಿದರೆ ಈ ದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ದೇಶದಲ್ಲಿ ಮಲೆಂಗಾವ್ ಸ್ಫೋಟ ಆಯಿತು, ಮಕ್ಕಾ ಮಸೀದಿಯ ಸ್ಫೋಟವಾಯಿತು, ಗಾಂಧಿಯ ಹತ್ಯೆ ಆಯಿತು. ಇಂತಹ ಯಾವುದೇ ಘಟನೆಯಲ್ಲಿ ಪಾಪ್ಯುಲರ್ ಫ್ರಂಟನ್ನು ಬೊಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಇಂಥ ಯಾವುದೇ ಕೋಮುವಾದ ಆಗಲಿ ಉಗ್ರವಾದ ಚಟುವಟಿಕೆಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಇಲ್ಲ. ಆದರೂ ಕೂಡ ನಮ್ಮನ್ನು ಗುರಿಪಡಿಸ್ತಾ ಇರುವಂಥದ್ದು ನಿಮಗೆ ಕಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಈ ಬ್ಯಾನ್ ಮಾಡಬೇಕು ಎಂದು ಹೇಳುತ್ತಿರುವಂಥ ವ್ಯಕ್ತಿಗಳೇ ಅಧಿಕಾರಕ್ಕೆ ಬಂದು 7 ವರ್ಷ ಆಯಿತು. 7 ವರ್ಷ ರಾಷ್ಟ್ರದಲ್ಲಿದ್ದಾರೆ, ರಾಜ್ಯದಲ್ಲಿಯೂ ಕೂಡ ಇದ್ದಾರೆ. ಇದಕ್ಕಿಂತಲೂ ಮುಂಚಿತವಾಗಿ ಅವರು ನಮ್ಮನ್ನು ಬ್ಯಾನ್ ಮಾಡಬೇಕು ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಈ 7 ವರ್ಷದಲ್ಲಿ ಅವರಿಗೆ ಬ್ಯಾನ್ ಮಾಡಲಿಕ್ಕಿರುವಂಥ ಅವಕಾಶ ಇತ್ತು. ಯಾಕೆ ಅವರು ಬ್ಯಾನ್ ಮಾಡಲಿಲ್ಲ? ಅವರು ಇನ್ನೂ ಕೂಡ ಬ್ಯಾನ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲಿಯೂ ಕೂಡ ನಮ್ಮನ್ನು ಉಗ್ರಗಾಮಿ ಅಥವಾ ಭಯೋತ್ಪಾದಕ ಕೃತ್ಯ ಎಸಗುತ್ತಿದ್ದಾರೆ ಎನ್ನುವುದನ್ನು ಬೊಟ್ಟು ಮಾಡಿ ತೋರಿಸಲಿಕ್ಕಿರುವ ಯಾವುದೇ ದಾಖಲಾತಿ ಅವರ ಬಳಿಯಲ್ಲಿ ಇಲ್ಲದೆ ಇರುವ ಕಾರಣದಿಂದಾಗಿರುತ್ತದೆ ನಮ್ಮ ಮೇಲೆ ಅವರು ಈ ರೀತಿಯ ಒಂದು ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಹಾಗಿದ್ದರೆ ನಾವು PFIಯ ದೇಶಗಳನ್ನು ಯಾಕೆ ನೀವು ನೇರವಾಗಿ ಜನರ ಬಾಗಿಲಿಗೆ ತಲುಪಿಸಲಿಕ್ಕೆ ಅಥವಾ ಪ್ರಚಾರದ ಮೂಲಕ ಹೇಳಲಿಕ್ಕೆ ಎಲ್ಲ ಒಂದು ರೀತಿ ಎಡಗಿದ್ರಿ ಅಂತ ಅನಿಸ್ಲಿಲ್ಲ ತಮಗೆ? ಇಲ್ಲ, ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಾವು ಜನರಿಗೆ ತಿಳಿಸಿಕೊಡ್ತೇವೆ, ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಎಲ್ಲಿ ಹಕ್ಕು ವಂಚಿತ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲ ಮಾಧ್ಯಮಗಳ ಮೂಲಕವೂ ಕೂಡ ಹೇಳ್ತಾ ಇದ್ದೇವೆ. ಆದರೆ ಒಂದು ದುರದೃಷ್ಟವಶಾತ್ ಏನು ಅಂತ ಹೇಳಿದರೆ ನಮ್ಮ ಈ ಒಂದು ವಿಚಾರಗಳು ಹೈಲೈಟ್ ಆಗ್ತಾ ಇಲ್ಲ. ಎಲ್ಲಿ ವಿವಾದಗಳು ಮಾತ್ರ ನಮ್ಮ ಮೇಲೆ ಬಂದಾಗ ಇಲ್ಲಿ ಎಲ್ಲವೂ ಕೂಡ ಹೈಲೈಟ್ ಆಗ್ತಾ ಇದೆ. ಯಾವಾಗ ನಾವು ಸತ್ಯವನ್ನು ತಿಳಿಸ್ತಾ ಇದ್ದೇವೆ, ನಾವು ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ, ಇದು ಎಲ್ಲಿಯೂ ಕೂಡ ಏನಾಗ್ತಾ ಇಲ್ಲ, ಪ್ರಚಾರವನ್ನು ಪಡೆಯುತ್ತಾ ಇಲ್ಲ. ಆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಏನಾಗ್ತಾ ಇದೆ, ಅದು ಪ್ರಚಾರವನ್ನು ಪಡೀತಾ ಇರುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಬೇಕು ತಮ್ಮ ಹತ್ರ. ಒಂದು ಕಡೆಯಿಂದ ಜಾತಿಗೆ ಹಣೆಪಟ್ಟಿ ಕಟ್ಟಿ ಈ PFI ಇಲ್ಲ ಅಂತ ತಾವು ಆರಂಭದಲ್ಲಿ ಹೇಳಿದ್ರಿ, ಜಾತ್ಯತೀತ ಅಂತ. ಅಂತೂ ಕೂಡ ಅದೊಂಥರ ಜಾತಿಗೆ ಹಣೆಪಟ್ಟಿಯನ್ನು PFI ಇರ್ಬೋದು, STPI, ಯಾಕಿದು ಜಾತಿ ಹಣೆಪಟ್ಟಿಯಲ್ಲಿ ಬಂತು ಹೊರಗೆ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆಯೋ, ಈ ಕೆಲಸ ರೀಸೆಂಟಾಗಿ ರಾಜ್ಯಾಧ್ಯಕ್ಷರನ್ನು ಭೇಟಿಯಾದಂತಹ ಸಂದರ್ಭ ಒಂದು ಮಾತು ಹೇಳಿದರು. ಯಾಸಿರ್ ಹಸನ್ ರವರು. ಅವರು ಒಂದು ಮಾತು ಹೇಳ್ತಾರೆ, ಅವರಿಗೆ ಕೊಪ್ಪಳದಿಂದ ಒಂದು ಕಾಲ್ ಬರ್ತದೆ. ಒಂದು ಟೀಚರ್ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಅವರ ಕುಟುಂಬದ ಯಾರು ಕೂಡ ಮುತ್ತ ಹೊಂದಿರಲಿಲ್ಲ, ಅವರಿಗೆ ಯಾರಿಗೂ ಕೂಡ ನಾವು ಸಹಕಾರ ಮಾಡಿ. ಅವರು ಫೋನ್ ಮಾಡಿ, ಅವರು ಒಂದು ಪತ್ರಕರ್ತರ ಮೂಲಕ ರಾಜ್ಯಾಧ್ಯಕ್ಷರ ಫೋನ್ ನಂಬರನ್ನು ಪಡೆದು ಫೋನ್ ಮಾಡಿ ಹೇಳ್ತಾರೆ, ಇವತ್ತಿಗೂ ಕೂಡ ಈ ಮಾನವೀಯವಾದ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ, ಇದು ತುಂಬ ಸಂತೋಷದಾಯಕವಾಗಿದೆ. ಇವತ್ತಿಗೂ ಕೂಡ ಇಂತಹ ಒಂದು ಕಾರ್ಯಚಟುವಟಿಕೆಗಳು ನೀವು ಇದ್ದೀರಾ ಅನ್ನುವಂಥದ್ದು ಕೇಳಿ ಸಂತೋಷ ಆಗಿದೆ ಅಂತೇಳಿ ಜ್ಯೋತಿ ಅನ್ನುವಂಥ ಒಂದು ಮೇಡಮ್ ರವರು ಕೂಡ ಹೇಳಿದರು. ಅದೇ ರೀತಿಯಲ್ಲಿ ಹಲವಾರು ಮಂದಿ ನಮಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಬಗ್ಗೆ ಒಂದು ಭಾವನೆ ನಮ್ಮಲ್ಲಿತ್ತು, ನೀವು ಒಂದು ಕೋಮುವಾದಿಗಳು ಎನ್ನುವಂಥದ್ದು. ಇವತ್ತಿನ ಕಾಲವೇ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಇವತ್ತು ಹಲವಾರು ಮಂದಿ ಕಾಲ್ ಮಾಡಿ ಹೇಳ್ತಾರೆ ಏನಂತ ಹೇಳಿದರೆ, ನಾವು ನಿಮ್ಮ ಈ ಕೆಲಸ ಕಾರ್ಯಗಳು ಏನಿದೆ ಅನ್ನುವಂಥದ್ದು ನಾವು ಒಂದು ರೀತಿಯ ಪೂರ್ವ ಚಿಂತನೆಯಲ್ಲಿ ಇದ್ದೆವು. ಆದರೆ ಇವತ್ತು ಏನಾಗಿದೆ, ಸ್ಪಷ್ಟವಾಗ್ತಾ ಇದೆ, ನಿಮ್ಮ ಈ ಕಾರ್ಯಚಟುವಟಿಕೆಗಳು ತುಂಬ ನಿಜಕ್ಕೂ ಕೂಡ ಶ್ಲಾಘನೀಯವಾದ ಕೆಲಸ ಕಾರ್ಯಗಳು. ನಾವು ಕೂಡ ನಿಮ್ಮೊಂದಿಗೆ ಪಾಪ್ಯುಲರ್ ಫ್ರಂಟ್ ಒಂದಿಗೆ ಸೇರಲಿಕ್ಕೆ ತಯಾರಿ
ತಯಾರಾಗಿದ್ದೇವೆ ಅಂತೇಳಿ ಎಷ್ಟೋ ಜನರು ನಮಗೆ ಕಾಲ್ ಮಾಡಿಯೂ ಕೂಡ ಮಾತನಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಹೌದು, ಪಾಪ್ಯುಲರ್ ಫ್ರಂಟ್ ಖಂಡಿತವಾಗಿಯೂ ಕೂಡ ಈ ದೇಶದ ಜನಾಂಗಕ್ಕೆ ಸೀಮಿತವಾದ ಈ ಒಂದು ಜನಾಂಗಕ್ಕೆ ಸಂಬಂಧಿಸಿದ ಸಂಘಟನೆ ಅಲ್ಲ. ಈ ದೇಶದಲ್ಲಿ ಎಲ್ಲಿ ಹಕ್ಕಿನಿಂದ ವಂಚಿತರಾಗಿದ್ದಾರೋ ಅವರಿಗೆ, ಶೋಷಿತರಿಗೆ ಬೇಕಾಗಿ ಹೋರಾಟವನ್ನು ಮಾಡುವ ಒಂದು ಸಂಘಟನೆಯಾಗಿದೆ. ಸರ್, ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸುಮಾರು ಒಂದು ಗಂಟೆಗಳ ಕಾಲ ಭಾಳಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಪಾಪ್ಯುಲರ್ ಫ್ರಂಟ್ ಆಫ್ ದೇಶ, ಪಾಪ್ಯುಲರ್ ಫ್ರಂಟ್ ಆಫ್ ನಡೆದು ಬಂದ ಹಾದಿ, ಸುಮಾರು 14 ವರ್ಷಗಳಿಂದ ಪಾಪ್ಯುಲರ್ ಫ್ರಂಟ್ ಏನು ಕಾರ್ಯಾಚರಿಸ್ತಾ ಇದೆ, ಎಲ್ಲಿಯೂ ಕೂಡ ಉಗ್ರಗಾಮಿ ಸಂಘಟನೆ ಅಲ್ಲ, ಯಾವುದೇ ಒಂದು ರೀತಿಯ ವೈಯಕ್ತಿಕ ದ್ವೇಷಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಎಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಇಲ್ಲ ಅಂತ ಹೇಳೋದನ್ನು ಭಾಳ ವಿಸ್ತಾರವಾಗಿ, ಭಾಳ ಸ್ಪಷ್ಟವಾಗಿ, ಭಾಳ ಅರ್ಥಪೂರ್ಣವಾಗಿ ತಿಳಿಸಿದರೆ, ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಪ್ರಸಕ್ತ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಮೊದಲನೇ ಅಲೆ ಮುಗಿದು ಎರಡನೇ ಅಲೆ ಅದು ಕೂಡ ಅಂತಿಮ ಕ್ಷಣ 3ನೇ ಅಲೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡುವುದೇನು ಅಂತ ಹೇಳಿದರೆ, ಎಲ್ಲಿಯವರೆಗೆ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ತಯಾರಾಗಿರ್ತೇವೋ ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ರೋಗ ಆಗಲಿ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಮಗೆ ಒಂದು ಸಕ್ಸಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅದು ರೋಗ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಾಗಿರ್ಬೋದು. ಆ ಸಮಸ್ಯೆಗಳಿಗೆ ನಾವು ಮುಂಜಾಗ್ರತವಾಗಿ ತಯಾರಾಗಿದ್ದರೆ ಖಂಡಿತ ಅದರಲ್ಲಿ ನಮಗೆ ಜಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು 3ನೇ ಅಲೆ ಏನು ನಮ್ಮ ಮುಂದೆ ಬರದೇ ಇರಲಿ ಅಂತೇಳಿಯೂ ಕೂಡ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ಅದೇ ರೀತಿಯಲ್ಲಿ ಏನು ಇವತ್ತು ಈ ಕೊರೋನಾ ಅಲೆ ಎನ್ನುವಂಥದ್ದು ಒಂದು ಮಾನವೀಯತೆಯನ್ನು ಬೆಳೆಸಿಕೊಟ್ಟಿದೆಯೋ ಅದು ಯಾವತ್ತೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎನ್ನುವುದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಥ್ಯಾಂಕ್ ಯು. ಏನು ಸುಮಾರು 1 ಗಂಟೆಗಳ ಕಾಲ ಆಪದ್ ಬಾಂಧವರು ಇವರು ವಿಶೇಷ ಕಾರ್ಯಕ್ರಮದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಪರ್ಕ ಅಧಿಕಾರಿ, ರಾಜ್ಯ PR ಆಗಿರುವಂತಹ ಹ್ಯಾರಿಸ್ ಅವರು ಸುಮಾರು 1 ಗಂಟೆಗಳ ಕಾಲ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳುವಂಥ ಆ ಸಂಘಟನೆ ಹೆಸರಿತ್ತು, ಒಂದು ರೀತಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಈ ಸಂಘಟನೆ ಏನು ಮಾಡ್ತಾ ಇದೆ ಅಂತ ಹೇಳುವಂಥ ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. ಆದರೆ ಬಹುಶಃ ಹ್ಯಾರಿಸ್ ಅವ್ರ ಜೊತೆಗೆ ಮಾತಾಡ್ತಿದ್ದಾಗೆ ಸಂಪೂರ್ಣವಾದ ಮಾಹಿತಿ ನನಗೂ ಸಿಕ್ಕಿದೆ, ನಿಮಗೂ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ದೀನ ದಲಿತರ, ಶೋಷಿತರ ಮತ್ತು ಅಲ್ಪಸಂಖ್ಯಾತರ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತರ ಧ್ವನಿಗೆ ಪ್ರತಿಧ್ವನಿಯಾಗಿ 2018ರಿಂದ ಏನು ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಆಗ ಕೂಡ ಮಾನವೀಯ ಹಸ್ತವನ್ನು ಚಾಚಿ ಕೊರೋನಾ ಆರಂಭದ ಅಲೆಯಿಂದ 2ನೇ ಅಲೆಯವರೆಗೂ, ಬಹುಶಃ ಇನ್ನು ಮುಂದೆ ನಡೆಯುವಂಥ 3ನೇ ಅಲೆಗೂ ಕೂಡ ನಮ್ಮ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನೇನು ಕೆಲಸಗಳನ್ನು ಮಾಡುತ್ತೆ, ಖಂಡಿತವಾಗಿ ನಿರಂತರ ಸೇವೆಯನ್ನು ಮಾಡುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ಹ್ಯಾರಿಸ್ ಸರ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ದುಡಿತಾ ಇದ್ದೀರಾ. ಬಹುಶಃ ಕೊರೋನಾ ಅಂತ ಹೇಳುವಂಥ ಸಾಂಕ್ರಾಮಿಕ ರೋಗ ಹರಡುವಂಥ ಭೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳದೆ ಒಂದು ರೀತಿ ನಿಸ್ವಾರ್ಥವಾದ ಜನಸೇವೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತೊಡಗಿಸಿಕೊಂಡಿದೆ. ಹಾಗಾಗಿ ಬಹುಶಃ ಎಲ್ಲರಿಗೂ, ಪಾಪ್ಯುಲರ್ ಫ್ರಂಟ್ ಆಫ್ನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಜೊತೆಗೆ ಬಹುಶಃ ಸಮಗ್ರ ಮಾಹಿತಿಯನ್ನು ನೀಡಿದ ಸಂಘಟನೆ ರಾಜ್ಯ ಸಂಚಾಲಕರಿಗೆ, ಚಿತ್ತಾರ ಬಳಗ ಹಾಗೂ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ವಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. Salute PFI! Jai Jai PFI! Salute PFI! Jai Jai PFI!